ಪ್ರೈಸ್ ಲಾರ್ಡ್. ಈಗ ನಾವು ಆರಾಧನೆಯನ್ನು ಮುಗಿಸಿ ಎಣ್ಣೆಭಿಷೇಕವನ್ನು ಮುಗಿಸಿ ನಾವೀಗ ಒಂದು ವಾಕ್ಯದ ಭಾಗಕ್ಕೆ ಹೋಗ್ತಾ ಇದ್ವಿ. ವಾಕ್ಯದ ಭಾಗಕ್ಕೆ ಹೋಗುವಾಗ ದೇವರು ತಾನೇ ತನ್ನ ನಾಮವನ್ನು ಮಹಿಮೆಪಡಿಸ್ಕೊಳ್ಳಿ. ಎಲ್ಲ ಕಣ್ಣುಗಳನ್ನು ಮುಚ್ಚಿ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರಾತ್ಮರ ಸಾಹಿತ್ಯ ಸ್ವಾಮಿ, ವಚನದ ಭಾಗಕ್ಕೆ ಹೋಗುವಾಗ ನಿನ್ನ ನಾಮ ಮಹಿಮೆಯಾಗಲಿ ಸ್ವಾಮಿ. ಈ ತಿಂಗಳು ಇಡೀ ನಾವು ಕೊಡುವಂಥ ವಾಕ್ಯ ಅಂತ ಹೇಳಿದ್ರೆ ಏನು, ವಾಕ್ಯ ಯಾರು, ವಾಕ್ಯವನ್ನು ಯಾಕೆ ಓದಬೇಕು, ವಾಕ್ಯ ಓದೋದ್ರಿಂದ ಆಗೋ ಪ್ರಯೋಜನಗಳೇನು, ವಾಕ್ಯದಿಂದ ನಮಗೆ ಯಾವ ರೀತಿ ಬಿಡುಗಡೆ ಸಿಗ್ತದೆ, ವಾಕ್ಯದಿಂದ ನಮಗೆ ಪರಲೋಕ ಸಿಗ್ತದೆ ಅಂತ ಹೇಳೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ ಸ್ವಾಮಿ. ನಿನ್ನ ನಾಮದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸು. ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ಸಹಾಯದಿಂದ ಬೇಡಿ ತಂದೆ, ಆಮೆನ್. ಪ್ರೈಸ್ ಲಾರ್ಡ್ ಪ್ರಿಯರೇ, ನಾವು ಕಳೆದ ವಾರದಲ್ಲಿ ತಿಳಿದಿರ್ತಕ್ಕಂತಹ ವಿಷಯ ಏನಂತಂದರೆ, ಬೈಬಲ್ ಹೇಳಿದ್ರೆ ಯೇಸು ಸ್ವಾಮಿ ನಮಗೆ ಕೊಟ್ಟಂಥ ಪ್ರೀತಿಯ ಸಂದೇಶದ ಪುಸ್ತಕ, ಲವ್ ಲೆಟರ್ ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ತನ್ನ ಪ್ರೀತಿಯನ್ನು ತೋರಿಸುವಂತಹ ಪುಸ್ತಕನೇ ಬೈಬಲ್ ಆಗಿದೆ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅಲ್ವಾ. ಕಳೆದ ಬರೆದಿರೋರಿಗೆ ಹೇಳ್ತಾರೆ, ನಿಜ. ಕಳೆದ ಬರೆದಿರೋರಿಗೆ ಯೇಸು ಕ್ರಿಸ್ತನ್ ತನ್ನ ಪ್ರೀತಿಯನ್ನು ತೋರಿಸಿರ್ತಕ್ಕಂಥ ಪುಸ್ತಕನೇ ಬೈಬಲ್. ಅಲ್ಲಲ್ಲಿಯ ಹೇಳಿದೆ, ದೇವರು ಯಾರು ಅಂತ ತೋರಿಸೋ ಪುಸ್ತಕನೇ ಬೈಬಲ್ ಅಂತ ನಾನು ನಿಮ್ಗೆ ಹೇಳಿದ್ದೆ. ಬೈಬಲ್ ಏನು ಅದ್ರ ಬಗ್ಗೆ ನಾನು ಕಳೆದ ವಾರದಲ್ಲಿ ವಾಕ್ಯ ಕೊಟ್ಟಿದ್ದೆ ಅಲ್ವಾ. ಮೂರನೇದು, ಸತ್ಯವನ್ನು ತಿಳಿಸುವ ಪುಸ್ತಕ. ಅಂದರೆ ಲೋಕದ ಸತ್ಯವನ್ನು ಬಿಟ್ಟು ಪರಲೋಕದ ಸತ್ಯ ಯಾವುದು ಅಂತ ತಿಳ್ಕೊಳ್ಳೋಂಥ ಪುಸ್ತಕ. ಲೋಕದ ಸತ್ಯ ಏನು ಹೇಳ್ತದೆ, ಕುಡಿ, ಮಜಾ ಮಾಡು, ವ್ಯಭಿಚಾರ ಮಾಡ್ತೀವಿ. ಆದರೆ ಪರಲೋಕದ ಸತ್ಯ ಹೇಳ್ತದೆ, ನೀನು ಪಾಪಕ್ಕೆ ಬೀಳಬೇಡ, ನೀನು ಪಾಪಕ್ಕೆ ಬಿದ್ದರೆ ಪರಲೋಕಕ್ಕೆ ಹೋಗೋದಿಲ್ಲ, ಪಾಪ ಮಾಡೋನಿಗೆ ಯಾರು ಪರಿಶುದ್ಧತೆ ಇಲ್ಲದೆ ದೇವ್ರನ್ನ ಕಾಣಕ್ಕಾಗೋದಿಲ್ಲ ಅಂತೇಳಿ ಆ ಒಂದು ಪರಲೋಕದ ಸತ್ಯವನ್ನು ತಿಳಿಸುವಂಥ ಒಂದು ಪುಸ್ತಕ ಇದಾಗಿದೆ. ಆಮೇಲೆ ನೆಕ್ಸ್ಟ್ ಹೇಳಿದೆ ನಾನು, ಬೈಬಲ್ ಪುಸ್ತಕ ಒಂದು ಬಿಡುಗಡೆಯ ಪುಸ್ತಕ. ನಿಮ್ಮ ಮನೆಯಲ್ಲಿ ಮಾಟ್ಲ, ಕೂಟ್ಲ, ಅಂತ್ರ, ತಂತ್ರ ಏನೇ ಸಮಸ್ಯೆಗಳಿದ್ದರೂ ಕೂಡ, ಯಾವುದೇ ದೆವ್ವ, ಪೀಡೆ, ಪಿಶಾಚಿಗಳ ಶಕ್ತಿಗಳಿದ್ದರೂ ಕೂಡ, ಯಾವುದೇ ಪಾಪದ ಬಂಧನಗಳು ಕೂಡ ಇದ್ದರೆ ಬಿಟ್ಟು ತೊಲಗಿ ಎಲ್ಲ ಅಂಧಕಾರ ಶಕ್ತಿಗಳಿಂದ ಬಿಡುಗಡೆ ಹೊಂದಿ ಪರಲೋಕದ ಆಶೀರ್ವಾದವನ್ನು ಹೊಂದುವಂತಹ ಒಂದು ಪುಸ್ತಕ ಇದು ಅಂತ ನಾನು ಹೇಳಿದ್ದೆ ನಿಮಗೆ. ಅಲ್ಲಲ್ವ. ನೆಕ್ಸ್ಟ್ ಏನು ಮಾಡಿದೆ ಗೊತ್ತಾ, ನಮ್ಮನ್ನು ಪಾಪದಿಂದ ಯಾವಾಗಲೂ ಪರಿಶುದ್ಧಗೊಳಿಸುವಂಥ ಜ್ಞಾನ ವಾಕ್ಯ ಇದರಲ್ಲಿದೆ. ನಾವು ಪಾಪ ಮಾಡೋಕೆ ಹೋಗ್ತೀವಿ, ಆಗ ಎಚ್ಚರಿಕೆ ಕೊಡ್ತದೆ. ಇಂಥ ವಾಕ್ಯ ಹೇಳಿದರು ಪಾಸ್ಟ್ರು, ಇಂಥ ವಾಕ್ಯ ನಾನು ಓದಿದೆ ಬೈಬಲಲ್ಲಿ, ಬೆಳಿಗ್ಗೆ ಸತ್ಯಸ್ಪಷ್ಟ ವಾಕ್ಯದಲ್ಲಿ ಈ ಥರ ವಾಕ್ಯ ಇತ್ತು, ನಾನು ನಮ್ಮ ಸಭೆಯವರಿಗೆ ಸತ್ಯಸ್ಪಷ್ಟ ವಾಕ್ಯನೇ ಕೇಳಿ ಅಂತ ಯಾಕೆ ಹೇಳೋದು. ಅವರು ಚುಚ್ಚಿದಂಗೆ ವಾಕ್ಯ ಕೊಟ್ಟಾಗ ಯಾರು ಟಿ ವಿ ಕಲ್ಲೆಸೋದಿಲ್ಲ. ನಾನು ಚುಚ್ಚಿದಂಗೆ ವಾಕ್ಯ ಕೊಟ್ಟಾಗ ವಾಕ್ಯ ಕೊಡಬೇಡ ಅಂತೇಳಿ. ಕಳೆದ ವಾರದಲ್ಲೂ ಕೂಡ ಒಬ್ಬರು ಹೇಳಿದ್ರು, ನೀನು ಚುಚ್ಚಿದಂಗೆ ವಾಕ್ಯ ಕೊಡೋಕೆ ಹೋಗಬೇಡ ಅಂತೇಳಿ. ಚುಚ್ಚಿದಂಗೆ ವಾಕ್ಯ ಕೊಡಲಿಲ್ಲ ಅಂದರೆ ಬೇರೆ ಪೂಸಿ ಮಾಡೋದ ವಾಕ್ಯ ಕೊಟ್ಟರೆ ಜನ ತುಂಬ್ತಾರೆ, ಬಟ್ ಅವರಿಗೆ ನ್ಯಾಯ ತೀರ್ಪಿನ ಬಗ್ಗೆ ಗೊತ್ತಾಗೋದಿಲ್ಲ, ನಮಗೆ ಶಿಕ್ಷೆ ಇದೆ ಅಂತ ಬಗ್ಗೆ ಗೊತ್ತಾಗೋದಿಲ್ಲಲ್ಲ. ಅದಕ್ಕೆ ಏನು ಮಾಡ್ತಿದ್ದೀನಿ, ನಾನು ಕೊಟ್ಟಾಗ ತಾನೇ ಕಂಪ್ಲೇಂಟ್ ಬರೋದು. ಅದಕ್ಕೆ ಒಂದು ಐಡಿಯಾ ಮಾಡ್ತೀನಿ, ಸತ್ಯಸ್ಪಷ್ಟ ವಾಕ್ಯ ಕೇಳಿ. ಸತ್ಯಸ್ಪಷ್ಟ ವಾಕ್ಯ ಕೇಳಿದ್ರೆ ಟಿ ವಿಗೆ ಯಾರು ಕಲ್ಲೆಸೋದಿಲ್ಲಲ್ವ, ನಿಜ ಅಲ್ವಾ. ಈ ಒಂದು ವಾಕ್ಯ ಪಾಪದಿಂದ ಬಿಡಿಸಿ ಪರಿಶುದ್ಧಗೊಳಿಸ್ತದೆ, ಆಯ್ತಾ. ಅದಕ್ಕೋಸ್ಕರ ಬೈಬಲ್ನ ನಾವು ಓದಬೇಕು ಅಂತ ಹೇಳೋದು. ಇದುವರೆಗೂ ನಮ್ಮನ್ನು ಕಾಯ್ತಾ ಇದ್ದಂಥ ಸೈತಾನಿಂದ ತಪ್ಪಿಸಿ ಪರಲೋಕ ದೇವರು ತನ್ನ ರಕ್ತವನ್ನು ಕೊಟ್ಟು ಇವತ್ತು ನಮ್ಮನ್ನು ಕಾಪಾಡ್ತಿದ್ದಾರೆ. ಎಲ್ಲ ಗೂಢಾರ್ಥಗಳನ್ನು ತಿಳಿಸುವಂಥ ಪುಸ್ತಕ ಬೈಬಲ್ ಅಂತ ಹೇಳಿದ್ರೆ ತೋರಿಸ್ಕೊಟ್ಟೆ. ಕಳೆದ ವಾರದಲ್ಲಿ ನಾನು ನಿಮಗೆ ಏನು ಹೇಳಿದೆ, ಯೇಸು ಯಾರು ಅಂತ ಹೇಳಿದೆ, ಇವರೇ ಹೇಳಬೇಕು. ವಾಕ್ಯ, ವೆರಿ ಗುಡ್. ವಾಕ್ಯ ಯಾರು, ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಯೇಸು ಯಾರು, ವಾಕ್ಯ ಯಾರು, ಯೇಸು. ಆ ವಾಕ್ಯನೇ ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ರು, ನಾವು ಆತನ ಮಹಿಮೆಯನ್ನು ನೋಡಿದ್ರು ಅಂತ ಹೇಳುವಲ್ಲಿವರೆಗೂ ನಾವು ತಿಳ್ಕೊಂಡವು ಅಲ್ವಾ. ಈಗ ನಾವು ಮುಂದಕ್ಕೆ ನಾವು ಹೋಗೋದೇ ಆದರೆ ಪ್ರಿಯರೇ, ಈ ವಾಕ್ಯವನ್ನು ತಿಳಿದವನಿಗೆ ಮಾತ್ರ ಆಶೀರ್ವಾದ. ಈ ವಾಕ್ಯ ಅಂತ ಹೇಳುವಂಥವನು ಇಡೀ ಲೋಕಕ್ಕೋಸ್ಕರ ಬಂದಿದ್ದಾನೆ. ಅಲ್ಲಲ್ಲಿಯ ಯಾರಿಗೋಸ್ಕರ ಬಂದಿದ್ದಾನೆ, ಇಡೀ ಲೋಕಕ್ಕೋಸ್ಕರ ಬಂದಿದ್ದಾನೆ. ಆಮೇನ್. ವಾಕ್ಯ ಅಂತ ಹೇಳೋನು ಯಾರಿಗೋಸ್ಕರ ಬಂದ ಅಂತ ಹೇಳೋದು ನಾವು ನೋಡೋಣ. ಈಗ ಯೋಹಾನ 3:16 ಓದ್ಯಪ್ಪ. ದೇವರು ಲೋಕದಲ್ಲಿ ಎಷ್ಟು ಪ್ರೀತಿಸಿದ್ದು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಮಗ ಯಾರು? ಸೌಂಡ್ ಕೇಳಿಸ್ತಾ ಇಲ್ಲ, ಹೆಂಗೆ ಬರಲಿ? ಮನೇಲಿ ಜಗಳ ಆಡೋಕೆ ಹೆಂಗೆ ಸೌಂಡ್ ಮಾಡ್ತೀರಾ? ಪಕ್ಕದ ಮನೆ ಜೊತೆ ಮಾತಾಡ್ಬೇಕಾದ್ರೆ ಸೌಂಡ್ ಮಾಡ್ತೀರಾ? ಇಲ್ಲಿ ಯಾಕೆ ಅಂತ ಜೋರಾಗಿ ಹೇಳಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ತನ್ನ ಒಬ್ಬನೇ ಮಗ ಯಾರು? ಏಸಪ್ಪ ಯಾರು? ಹಿಂಗೇನ ಕೇಳ್ತಾ ಇರ್ತೀನಿ, ಉತ್ತರ ಕೊಡಬೇಕು.
ಏಸಪ್ಪ ಯಾರು? ಒಬ್ಬನೇ ಮಗ ಯಾರು? ಆ ವಾಕ್ಯವನ್ನ ಯಾರು ನಂಬ್ತಾರೋ ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಎಲ್ಲರ ಮುಂದೆ ಸ್ವಲ್ಪ ಎಲ್ಲ ಮುಂದಕ್ಕೆ ಬನ್ನಿ, ದಯವಿಟ್ಟು ಮುಂದಕ್ಕೆ ಬನ್ನಿ, ಎಲ್ಲ ಮುಂದಕ್ಕೆ ಬನ್ನಿ. ಹಲ್ಲೆಲೂಯ, ಹಲ್ಲೆಲೂಯ, ಸಹಿತ ಮುಂದೆ ಬಾ. ಹಲ್ಲೆಲೂಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನ ಕೊಟ್ಟರು. ಆ ಒಬ್ಬ ಮಗ ಯಾರು? ಮುಟ್ಬೇಡಿ, ಮಗನ ಮುಟ್ಬೇಡಿ. ಒಬ್ಬನೇ ಮಗನ ಕೊಟ್ಟರು. ಆ ಮಗ ಯಾರು? ಯೇಸು ಸ್ವಾಮಿ. ಆ ಯೇಸು ಸ್ವಾಮಿ ಯಾರು? ವಾಕ್ಯ. ಅಲ್ಲಿ ಬರ್ತದೆ ಮಗನ ಕೊಟ್ಟರು. ಆತನನ್ನು ನಂಬು ಒಬ್ಬನಾದರೂ ನಾಶವಾಗದೆ. ಹಾಗಾದ್ರೆ ಆ ವಾಕ್ಯ ಅಂತ ಹೇಳುವಂತ ಯೇಸು ಸ್ವಾಮಿನ ಯಾರು ನಂಬ್ತಾರೋ ಅವರಿಗೆ ನಾಶನ ಇಲ್ಲ. ಚಪ್ಪಾಳೆ ಹೊಡೆಯೋದಲ್ಲ, ನಂಬಬೇಕು. ಹೆಂಗ್ ನಂಬಬೇಕಂದ್ರೆ ಮುಂದೆ ಕೇಳ್ತೀನಿ, ಆವಾಗ ನಾ ಚಪ್ಪಾಳೆ ಹೊಡೆದಿದ್ದು ವೇಸ್ಟ್ ಆಯ್ತಾ ಸರಿ ಆಯ್ತಾ ಗೊತ್ತಾಗ್ತದೆ. ಅಲ್ಲಲ್ಲಿಯ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟರು. ಹಾಗಾದ್ರೆ ನಮಗೆ ನಿತ್ಯತೆಗೂ ನಮಗೆ ಜೀವ ಇದೆ ಪ್ರಿಯರೇ. ನಮ್ಮ ಶರೀರಕ್ಕೆ ಮರಣ ಇರ್ಬೋದು, ಅದು ಆತ್ಮಕ್ಕೆ ಜೀವ ಇದೆ. ಆತ್ಮ ಯಾವತ್ತೂ ಕೂಡ ಯೇಸು ಸ್ವಾಮಿಯ ಪಾದ ಸನ್ನಿಧಿಯಲ್ಲಿ ಇರ್ತದೆ. ಆತ್ಮ ಯಾವಾಗಲೂ ಕೂಡ ಯಾರ ಸನ್ನಿಧಿಯಲ್ಲಿ ಇರ್ತದೆ? ನೀವೇನಾದ್ರೂ ಆತನನ್ನು ನಂಬಲಿಲ್ಲ, ಆತನ ವಾಕ್ಯಕ್ಕೆ ಬೆಲೆ ಕೊಡಲಿಲ್ಲ, ಆತನ ವಾಕ್ಯ ಪ್ರಕಾರ ನಡೀಲಿಲ್ಲ ಅಂತ ಹೇಳಿದ್ರೆ 100% ನಿತ್ಯ ಜೀವ ಅಲ್ಲ, ನಿತ್ಯ ಮರಣ ಅಂದ್ರೆ ನಿತ್ಯ ನರಕ. ಅಂದ್ರೆ ನೀವು ಎಲ್ಲಿಗೆ ಹೋಗ್ತೀರಾ? ನರಕದ ಪಾಲಾಗ್ತೀರಾ. ದೇವರ ವಾಕ್ಯದಲ್ಲಿ ಏನಿದೆ? ಒಬ್ಬರನ್ನ ಪ್ರೀತಿಸಬೇಕು, ಕ್ಷಮಿಸಬೇಕು, ಕರುಣಿಸಬೇಕು ಅಂತ ಹೇಳೋದು ದೇವರ ವಾಕ್ಯದಲ್ಲಿ ಇದೆ. ನಿಜ ಅಲ್ವಾ? ಪ್ರೀತಿನೇ ಇಲ್ಲ ಅಂದ್ರೆ ಗ್ಯಾರಂಟಿನೇ ನೀನು ನರಕ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೀತಿನೇ ಇಲ್ಲ ಅಂದ್ರೆ ಏನು? ಕ್ಷಮೆನೇ ಇಲ್ಲ ಅಂದ್ರೆ ಏನು? ಒಬ್ಬರಿಗೆ ದಾನ ಮಾಡಲಿಲ್ಲ ಅಂದ್ರೆ ಏನು? ಒಬ್ಬರನ್ನ ಒಬ್ಬರ ಜೊತೆ ಚೆನ್ನಾಗಿರೋದಿಲ್ಲ, ಬೇರೆ ಯಾವಾಗಲೂ ಕಿರಿಕಿರಿ ಕರಕರ ಮಾಡ್ತಿದ್ರೆ ಏನರ್ಥ? ಗ್ಯಾರಂಟಿ ನರಕ. ಆಗ ವಾಕ್ಯ ಹೇಳ್ತದೆ, ನೀನು ಇದನ್ನೆಲ್ಲ ಬಿಟ್ಟರೆ ನಾನು ನಿನಗೆ ನಿತ್ಯ ಜೀವ ಕೊಡ್ತೀನಿ. ಅದಕ್ಕೇನೆ ನಾನು ನಿಮಗೆ ಹೇಳೋದು, ದಿನಕ್ಕೆ 1 ಅಧ್ಯಾಯ ಬೈಬಲ್ ಅನ್ನ ಓದಿ. ಇವತ್ತು ಯಾರಿಗೆಲ್ಲ ಓದ್ಲಿಕ್ಕೆ ಬರೋದಿಲ್ಲೋ ಅವರೆಲ್ಲರೂ ಮೊಬೈಲ್ನ ಕೊಡಿ, ನಾನು ಆ್ಯಪ್ ಡೌನ್ಲೋಡ್ ಮಾಡಿ ಕೊಡ್ತೀನಿ. ಆದರೆ 190 ಭಾಗ ನಮ್ಮ ಚರ್ಚೆಯಲ್ಲಿ ಎಲ್ಲರ ಹತ್ರ ಕೀಪ್ಯಾಡ್ ಇರೋದಕ್ಕೋಸ್ಕರ ನಾನು ಏನು ಮಾಡೋಕ್ಕಾಗಿಲ್ಲ. ದೊಡ್ಡ ಮೊಬೈಲ್ ಇರೋರಿಗೆ ಒಂದು 3 ಜನ ಇದ್ದೀರಲ್ಲ, ಆ 3 ಜನಕ್ಕಾದ್ರೂ ನಾನು ಮಾಡ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಮನೇಲಿ ಓದ್ಲಿಕ್ಕೆ ಬರೋರು ವಾಕ್ಯ ಓದಲೇಬೇಕು. ನೀವು ದಿನಕ್ಕೆ 1 ಅಧ್ಯಾಯ ವಾಕ್ಯ ಓದಬೇಕು. ಮತ್ತೆ ನಾನು ನಿಮಗೆ ಆಗಲೇ ಹೇಳಿದಾಗೆ, ನಾನು ಯಾರಿಗೆ ಫೋನ್ ಮಾಡ್ತೀನಿ ಗೊತ್ತಿಲ್ಲ, ಫೋನ್ ಮಾಡಿ ಕ್ಯಾಲೆಂಡ್ರಲ್ಲಿ ಯಾವ ವಾಕ್ಯ ಓದಿದ್ರೆ ತಕ್ಷಣ ಹೇಳಬೇಕು. ಯಾಕೆಂದರೆ ಇದಕ್ಕೆ 52 ರೂಪಾಯಿ ಕ್ಯಾಲೆಂಡರ್ ನಾವು ಕೊಟ್ಟಿದ್ದೀವಿ. ಯಾರೂ ಕೂಡ ದುಡ್ಡು ಕೊಡದೇ ತಗೊಂಡೋಗಿದ್ದೀರಾ. ಅದಕ್ಕೋಸ್ಕರ ನಿಮಗೆ ದುಡ್ಡು ಕೊಡಿದ್ರೆ ಪುಕ್ಷಟ ಕೊಡೋದಾಗುತ್ತಾ? ಮನೇಲಿ ಇಟ್ಕೊಂಡು ಡೇಟ್ ನೋಡೋಕ್ಕಲ್ಲ, ಆ ಡೇಟ್ ಕೆಳಗಡೆ ಇರೋ ವಾಕ್ಯ ನೋಡೋಕ್ಕೆ. ಆ ವಾಕ್ಯನ ನೋಡ್ಬಿಟ್ಟು ಹೇಳ್ಬೇಕು ನೀವು, ಇಂಥ ವಾಕ್ಯ ಇತ್ತು ಅಂತ ಹೇಳಿ. ಯಾವನು ವಾಕ್ಯ ಹೇಳಲಿಲ್ಲೋ ಗ್ಯಾರಂಟಿ 20 ರೂಪಾಯಿ ಫೈನ್ ಹಾಕ್ತೀನಿ. ಆ 20 ರೂಪಾಯಿ ತಗೊಬಂದ್ಬಿಟ್ಟು ಬೇರೆ ಗೋಲ್ಕಕ್ಕೆ ಇಡ್ತೀನಿ. ಕೊನೆಗೆ ನಾನು ಓಪನ್ ಮಾಡೋದಾಗುತ್ತೆ, ವರ್ಷಕ್ಕೊಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ, ಇದೆಲ್ಲ ನೀವು ಬೈಬಲ್ ಓದಿ ಸೋಮಾರಿಗಳಾಗಿದೆ, ಇಷ್ಟು ದುಡ್ಡು ಬಂದಿದೆ ಅಂತ. ಆಗ ನಿಮಗೆ ನಾಚಿಕೆ ಆಗ್ತದೆ. ಆ ಗೋಲ್ಕ ತುಂಬಬಾರ್ದು. ಯಾಕೆ ತುಂಬಬಾರ್ದು ಗೊತ್ತಾ? ನೀವು ಓದಿರ್ಬೇಕು. ನಿಜ ಅಲ್ವಾ? ಆ ಫೈನದು ಗೋಲ್ಕ ತುಂಬಬಾರ್ದು. ಫೈನ್ ಹಾಕಿಸ್ಕೊಂಡ್ರೆ 3 ಸಲದ ಮೇಲೆ ಫೈನ್ ಹಾಕಿದ್ರೆ ನಾನು ಸಭೆಯಲ್ಲೇ ಪಬ್ಲಿಕ್ ಆಗಿ ಹೇಳ್ತೀನಿ, ಲಕ್ಷ್ಮಿ 3 ಸಲ ಆಯಿತು ಫೈನ್ ಅಂತೇಳಿ. ಆಗ ನಾಚಿಕೆ ಆಗ್ತದೆ. ಫೈನ್ ಅಂತ ಹೇಳಿ ಕಟ್ಸ್ಕೊಬಾರ್ದು. ಪ್ರತಿ ದಿವಸ ನಾನು ಕೇಳ್ತೀನಿ, ಕ್ಯಾಲೆಂಡರ್ ಕೆಳಗಡೆ ಡೇಟ್ ಕೆಳಗಡೆ ಏನು ವಾಕ್ಯ ಬರ್ತಿದ್ದೆ ಹೇಳಿದಾಗ ತಕ್ಷಣ ನೀವು ಅಲ್ಲಿ ಓಡಾಬಿಟ್ಟು ಓದಿ ಹೇಳೋದಲ್ಲ, ಕೇಳು ತಕ್ಷಣ ಹೇಳ್ಬೇಕು. ಆವಾಗ ಅದ್ರ ಅರ್ಥ ಓದಿದ್ದೀರಾ ಅಂತೇಳಿ. ಹಲ್ಲೆಲೂಯ. ಬೈಬಲ್ ಯಾವ ಅಧ್ಯಾಯ ಓದಿದ್ದೀರಾ ಅಂತ ಕೇಳಿದಾಗ ಹೇಳಲೇಬೇಕು ನೀವು. ಯಾಕೆಂದ್ರೆ ಆತನ ವಾಕ್ಯನ ನಂಬಿದ್ರೆ ಮಾತ್ರ ನಿತ್ಯ ಜೀವ ಪ್ರೇರೆ. ನೀವು ಚರ್ಚಿಗೆ ಬಂದರೆ ನಿತ್ಯ ಜೀವ ಇಲ್ಲ. ನನ್ನ ಕೈಯಿಂದ ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ನಿತ್ಯ ಜೀವ ಇಲ್ಲ. ನಾನು ಎಣ್ಣೆಭಿಷೇಕ ಮಾಡಿದ್ರೆ ನಿತ್ಯ ಜೀವ ಇಲ್ಲ. ನೀವು ಆ ಒಂದು ಯೇಸು ಕ್ರಿಸ್ತನನ್ನ ನಂಬಿದ್ರೆ, ಯೇಸು ಕ್ರಿಸ್ತನ ವಾಕ್ಯನ ನಂಬಿದ್ರೆ ಮಾತ್ರ ನಿತ್ಯ ಜೀವ. ಚರ್ಚಿಗೆ ಬಂದರೆ ನಿತ್ಯ ಜೀವ ಅಲ್ಲ ಪ್ರಿಯರೇ. ಚರ್ಚಿಗೆ ಬಂದವರು ಎಷ್ಟೋ ಜನ ನರಕಕ್ಕೆ ಹೋಗ್ತಿದ್ದಾರೆ ಗೊತ್ತಾ? ಚರ್ಚಿಗೆ ಬಂದವರು ಎಷ್ಟೋ ಜನ ಮನೇಲಿ ಬೇಡ ಮಾಡಬಾರ್ದು ಕೆಲಸ ಮಾಡ್ತಿದ್ದಾರೆ ಗೊತ್ತಾ? ಅದಕ್ಕೆಲ್ಲ ನಿತ್ಯ ಜೀವ ಇಲ್ಲ. ವಿದ್ಯಾ, ನಾನು ನಿನಗೆ ಹೇಳ್ತಾ ಇದ್ದೀನಿ, ನೀನು ವಾಕ್ಯ ಓದ್ಬಿಟ್ಟು ಅವರಿಬ್ಬರಿಗೆ ಹೇಳ್ಕೊಡ್ಲೇಬೇಕು. ಯಾವ ಅಧ್ಯಾಯ ಓದಿದ್ಯಾ ಅಂತ ಕೇಳಿದಾಗ ನೀವು ಉತ್ತರ ಕೊಡಬೇಕು. ಯಾಕೆ ನಿಮ್ಮ ಮನೆಗಳಲ್ಲಿ ಬಿಡುಗಡೆ ಆಗೋದಿಲ್ಲ ನಾನು ನೋಡ್ತೀನಿ. ಯಾಕೆ ಸೈತಾನ ನಿಮ್ಮ ಮನೆ ಬಿಟ್ಟು ಹೋಗೋದಿಲ್ಲ ನಾನು ನೋಡ್ತೀನಿ. ವಾಕ್ಯ ಓದಿದ್ರೆ ಮಾತ್ರ ಸೈತಾನ ಬಿಟ್ಟು ಹೋಗೋದು. ವಾಕ್ಯ ಓದಲಿಲ್ಲ ಅಂದರೆ 100% ಸೈತಾನ ನಿಮ್ಮ ಮನೇಲಿ ಬಿಟ್ಟು ಹೋಗೋದಿಲ್ಲ. ನಾನು ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಅದ್ಭುತ ನಡೆಯೋದಿಲ್ಲ. ನೀವು ಬೈಬಲ್ ಪುಸ್ತಕ ಹಿಡಿದು ವಾಕ್ಯ ಓದಬೇಕು. ನಿಮ್ಮ ವಿದ್ಯಾ, ಅನುಷ, ಮಾನ್ಯ, ಅಭಿ, ಚಂದ್ರು, ನಿಮ್ಮ ಅಪ್ಪ ಅಮ್ಮ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ. ಸ್ಕೂಲಿಗೆ ಕಳಿಸುವಾಗ ನೀವು ಕರೆಕ್ಟಾಗಿ ಓದಿಲ್ಲ ಅಂದರೆ ಯಾರಿಗೆ ಲಾಸು?
ಸೌಂಡ್ ಇಲ್ಲ. ನಮ್ಗೆ ಗ್ಯಾರಂಟಿ ತಾನೆ? ಹಾಗೆ ಏಸು ಹತ್ರ ಬಂದಿದ್ದೀರಾ, ಏಸು ವಾಕ್ಯ ಓದಲಿಲ್ಲ ಅಂದ್ರೆ ನಿಮಗೆ ಲಾಸ್ ಹೊರತು ನನಗಲ್ಲ. ಅಲ್ಲಲ್ಲಿಯ ನಿಮಗೆ ಲಾಸ್. ಇವತ್ತಿಂದ ನೀವು ನಂಬಿಡಿ, ಚಂದ್ರಶೇಖರ್ ಅಂಕಲ್ ಕೈಯಲ್ಲಿ ಅದ್ಭುತ ನಡೆಯೋದಿಲ್ಲ, ನಿಮ್ಮ ಪಾಸ್ಟರ್ ಕೈಯಲ್ಲಿ ಅದ್ಭುತ ನಡೆಯೋದಿಲ್ಲ. ನಿಮ್ಮ ಪಾಸ್ಟರ್ ಬಾಯಲ್ಲಿ ಕೊಡುವಂಥ ವಾಕ್ಯದಿಂದ ನಿಮಗೆ ಅಭಿಷೇಕ ಆಗುತ್ತೆ. ಪಾಸ್ಟರ್ ಪ್ರಾರ್ಥನೆ ಮಾಡಿದಾಗ ನಿಮ್ಗೆ ಬಿಡುಗಡೆ ಆಗುತ್ತೆ, ಇಲ್ಲ ಅಂತಿಲ್ಲ. ಆದರೆ ಸ್ಟಾರ್ಟಿಂಗಲ್ಲಿ ಬಂದಾಗ ಮಾತ್ರ ಬಿಡುಗಡೆ ಆಗೋದು. ಬರ್ತಾ ಬರ್ತಾ ಯಾಕೆ ಬಿಡುಗಡೆ ಆಗೋದಿಲ್ಲ ಗೊತ್ತಾ? ನೀವು ಮನೆಯಲ್ಲಿ ವಾಕ್ಯ ಓದ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ. ನೀವು ಪ್ರಾರ್ಥನೆ ಮಾಡಿ ಬನ್ನಿ, ಇದೇ ಈ ಚಂದ್ರಶೇಖರ ಪಾಸ್ಟರ್ ನಿಮ್ಮ ತಲೆ ಮೇಲೆ ಕೈ ಇಟ್ಟ ತಕ್ಷಣವೇ ದುಷ್ಟದೃಷ್ಟಿ ಓಡೋಗ್ತದೆ. ಕೈ ಇಟ್ಟ ತಕ್ಷಣವೇ ದುರಾತ್ಮಗಳು ಓಡೋಗ್ತದೆ. ಚಂದ್ರಶೇಖರ ಪಾಸ್ಟರ್ ಕೈ ಇಟ್ಟ ತಕ್ಷಣ ದೆವ್ವ ಓಡೋಗ್ಬಿಡ್ತದೆ, ರೋಗ ವಾಸಿಯಾಗ್ಬಿಡ್ತದೆ, ಸಾಲ ಸಮಸ್ಯೆ ಕ್ಲಿಯರ್ ಆಗ್ಬಿಡ್ತದೆ, ಇಟ್ಟಿಗೆಗಳು ತಾರಮರಾಪರಾಗ್ತದೆ. ಯಾಕೊತ್ತಾ? ನೀವು ಓದಿದ್ರೆ, ಮನೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ, ನೀವು ಪ್ರಾರ್ಥನೆ ಮಾಡಿದ್ರೆ ಓಡ್ ಬಂದ್ಬಿಟ್ಟು ಸ್ವಾಮಿ ಸ್ವಾಮಿ ನನಗೆ ಅಂಥದ್ದಾಗಲಿ ನನಗೆ ಇಂಥದ್ದಾಗಲಿ ಇದ್ದರೆ ಅಪುರಾಣೆಗೂ ಆಗೋದಿಲ್ಲ. ಹಾಗಾದರೆ ಚಂದ್ರಶೇಖರ ಪಾಸ್ಟರ್ ಕೈಗೆ ಅಂದರೆ ನನ್ನ ಕೈಗೆ ಪ್ರಾರ್ಥನೆ ಮಾಡಿದಾಗ ಶಕ್ತಿ ಬರಬೇಕಾ? ನೀವು ಮನೆಯಲ್ಲಿ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು. ನೀವು ವಾಕ್ಯ ಓದಿ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ದೇವರ ಶಕ್ತಿನೇ ಕಾಣ್ತೀರಾ. ಎಲ್ಲೋ ಮೂಢನಂಬಿಕೆಯಲ್ಲಿ ಬರಬೇಡಿ. ಪಾಸ್ಟರ್ ಕೈಯಲ್ಲಿ ಅಭಿಷೇಕ ಇದೆ ಅಂತೇಳಿ. ಪಾಸ್ಟರ್ ಕೈಯಲ್ಲಿ ಅಭಿಷೇಕ ಇಲ್ಲ, ಪಾಸ್ಟರ್ ಕೈಯಲ್ಲಿ ಪ್ರಾರ್ಥನೆ ಇದೆ, ಪಾಸ್ಟರ್ ಬಾಯಲ್ಲಿ ಪ್ರಾರ್ಥನೆ ಇದೆ. ಆದರೆ ಪಡ್ಕೋಬೇಕಿದ್ರೆ ನೀವು ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು. ಹಂಗಾದ್ರೆ ಮಾತ್ರ ನಿಜ ಜೀವ. ಈಗ ಪುನಃ ಇನ್ನೊಂದ್ಸಲ ವಾಕ್ಯ ಓದ್ತೀನಿ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಹಾಗಾದರೆ ಬರೀ ದೇವರ ಮಕ್ಕಳಾಗಿರೋ ನಮ್ಮ ಮೇಲೆ ಮಾತ್ರ ಪ್ರೀತಿ ಇಟ್ಟಿಲ್ಲ, ಅವ್ರ ಮೇಲೂ ಪ್ರೀತಿ ಇಟ್ಬಿಟ್ಟೆ ಇವತ್ತು ಟಿ ವಿಲಿ ಬೈಬಲ್ ಪುಸ್ತಕ ಕೊಡೋದ್ರ ಮೂಲಕ ಎಲ್ಲ ಮನೆ ಮನೆ ಬಾಗಿಲು ಯೇಸು ಕ್ರಿಸ್ತ ಇದ್ದಾರೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ದೇವರು. ಆ ಪ್ರೀತಿನ ಅವ್ರು ಕಳ್ಕೊಂಡ್ರೆ ಏನು ಮಾಡ್ಕೊಳಕ್ಕಾಗಿಲ್ಲ. ಪ್ರತಿಯೊಂದು ಮನೆ ಮನೆ ಬಾಗಿಲಿಗೂ ಯೇಸು ಸ್ವಾಮಿ ಯಾರು ತೋರಿಸ್ತಾ ಇದ್ದಾರೆ ಸುವಾರ್ತಿಕರಾಗಿ. ಟಿ ವಿಗಳಲ್ಲಿ ಬರ್ತಾ ಇದೆ, ಯೂಟ್ಯೂಬಲ್ಲಿ ಬರ್ತಾ ಇದೆ. ಬಂದಾಗ ತಳ್ಳಿಬಿಟ್ಟು ಫೇಸ್ಬುಕ್ ನೋಡಿದ್ರೆ ನಿಮ್ಮ ಫೇಸೇ ಹಾಳಾಗೋದು. ನಿಜಾನಾ? ಏನು ಫೇಸ್ಬುಕ್ ನೋಡಿದ್ರೆ ಏನಾಗ್ತದೆ? ನೀವು ಯೂಟ್ಯೂಬ್ ನೋಡಿದ್ರೆ ನಿಮ್ಮ ಟ್ಯೂಬೇ ಹಾಳಾಗೋದು. ನಿಮ್ಮ ಟ್ಯೂಬ್ ಬರ್ನಾ ಬಿಡ್ತದೆ. ಅಲ್ಲಲ್ಲಿಯ ಅಲ್ಲಲ್ಲಿಯ ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪಾಸ್ಟರ್ ಕೈಯಲ್ಲಿ ಅಭಿಷೇಕ ಆಗಿ ನಿಮಗೆ ಆಶೀರ್ವಾದ ಸಿಗಬೇಕಾದ್ರೆ ನೀವು ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಬಂದಿರಬೇಕು. ಹೊಸದಾಗಿ ಬಂದವರಿಗೆ ಗ್ಯಾರಂಟಿ ಅದ್ಭುತ ಆಗ್ತದೆ, ದೆವ್ವ ಬಿಟ್ಟೋಗ್ತದೆ, ರೋಗವಾಸಿ ಆಗ್ತದೆ. ಪುನಃ ಒಂದು 4 ತಿಂಗಳ ಕಡಿಮೆ ಮೆಲ್ಲೆ ಬರ್ತದೆ. ಯಾಕೊತ್ತಾ? ಅವರು ಮನೇಲಿ ಮಾಡಿಲ್ಲ ಪ್ರಾರ್ಥನೆ. ಸೌಂಡ್ ಇಲ್ಲ. ಮನೇಲಿ ಗೊತ್ತಿಲ್ಲದಿದ್ರು ಏಸಪ್ಪ ಸ್ತೋತ್ರ. ಇವತ್ತು ನನ್ನ ಮೊಮ್ಮಗನಿಗೆ ನಾನು ಹೆಂಗೆ ಕಲಿಸ್ಕೊಡ್ತಾ ಇದ್ದೀನಿ ಅಂದರೆ, ನಾನೀಗ ಹೊಸದಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಸ್ತುತಿ 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 ಆರಾಧನೆ ಬಂದ್ಬಿಡ್ತು. ತಕ್ಷಣ ಅವನೇನು ಮಾಡ್ದೆ, ಅವನು ಅದನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ನಾನೇನು ಮಾಡಿದೆ, ಮೊನ್ನೆ ಒಂದು ದಿವಸ ಸುಮ್ಮನೆ ಬಾಯಲ್ಲಿ ವಿಸಿಲ್ ಹಾಕ್ಕೊಂಡು ಸ್ತುತಿ 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 ಆರಾಧನೆ ಅದು ವಿಸಿಲ್ ಹಾಕಿದೆ. ಅವನು ನನ್ನ ನೋಡ್ಬಿಟ್ಟು ತುತಿ 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 ಆರಾಧನೆ ಅಯ್ಯೇ ಉಯ್ಯ ಆರಾಧನೆ ಅಂತ ಹೇಳ್ತಿದ್ದಾನೆ. ಗೊತ್ತಾಯ್ತು? ಬರೀ ಬಿಸಿಲು ಹಾಕಿದಷ್ಟೇ, ನಾ ಬಾಯಲ್ಲಿ ಹೇಳಿಲ್ಲ. ಆವಾಗ ನನ್ನ ಮಗಳು ನಿನ್ನ ಹೇಳಿದ್ರು, ಒಯ್ಯಾರ ಬಿಸಿಲು ಹಾಕಿ ಡ್ಯಾಡಿ ಅಂತೇಳಿ. ಮೆಲ್ಲೆ ಒಯ್ಯಾರ ಬಿಸಿಲು ಹಾಕಿದಾಗ ಅವ್ನು ಮೆಲ್ಲೆ ಒಯ್ಯಾಯೇ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡೋದು. ಗೊತ್ತಾ? ಮಕ್ಕಳಿಗೂ ಕೂಡ ಕೇಳೋಂಗೆ ದೇವ್ರ ಆರ್ಡರ್ ಹೇಳಿ. ಅದು ಬಿಟ್ಬಿಟ್ಟು ಯಾವುದೇ ಪಿಕ್ಚರ್ ಸಾಂಗು, ಯಾವುದೋ ಹುಚ್ಚು ಸಾಂಗ್ಗಳನ್ನ ಇಡಾಕೋಬೇಡಿ. ದೇವರ ಸಾಂಗನ್ನ ಮಕ್ಕಳಿಗೆ ಕೇಳೋಂಗಿಡಿ. ಮಕ್ಕಳು ಆಟೋಮೆಟಿಕಾಗಿ ದೇವ್ರ ಸಾಂಗನ್ನ ಕಲಿತಾರೆ. ಇವತ್ತು ನಾವು ಅದನ್ನು ಮಾಡ್ತಾ ಇಲ್ಲ. ನಮಗೆ ನಿತ್ಯ ಜೀವ ಸಿಗಬೇಕಂದ್ರೆ ಆಗುತ್ತಾ? ನಾವು ಲೋಕಕ್ಕೆ ಮಾದರಿಯಾಗಿರಬೇಕು. ಮಲ್ಲಿಯೂರು ಗ್ರಾಮಕ್ಕೆ ನೀವು ಮಾದರಿಯಾಗಿರಬೇಕು. ನಿಮ್ದು ಯಾವುದಮ್ಮ? ದುದ್ದುಗೆರೆ ಲಕ್ಷ್ಮೀಪುರಕ್ಕೆ ನೀವು ಮಾದರಿ ಆಗಿರಬೇಕು. ಅಲ್ಲಲ್ಲಿಯ ಮಂಡ್ಯಕ್ಕೆ ನೀವು ಮಾದರಿ ಆಗಿರಬೇಕು. ಯಾಚನಹಳ್ಳಿಗೆ ನೀವು ಮಾದರಿ ಆಗಿರಬೇಕು. ಯಾವುದು ನಿಮ್ಮದು ದೊಡ್ಡ ಬಿಸಿನಹಳ್ಳಿ ಅಲ್ಲ, ಯರಗನಹಳ್ಳಿಗೆ ನೀವು ಮಾದರಿ ಆಗಿರಬೇಕು. ಯಗ್ಗೂರಿಗೆ ನೀನು ಮಾದರಿ ಆಗಿರಬೇಕು. ಹಾಲೆಲುಯ. ಸೇನೆಪತಿಗಳಿಗೆ ನೀವು ಮಾದರಿ ಆಗಿರಬೇಕು. ಕೊಡಗಿಗೆ ನಾನು ಮಾದರಿ ಆಗಿರಬೇಕು. ನನ್ನ ಮನೆಯಲ್ಲಿ ಬರೀ ಯಾವಾಗಲೂ ಕೂಡ ಬರೀ ಹಿಂದಿ ಹಾಡೆ, ಬರೀ ಪಿಕ್ಚರ್ ಹಾಡೆ ಹಾಕೊಂಡಿದ್ರೆ ಇವನು ಯಾವ ಸೀಮೆ ಪಾಸ್ಟರ್ ಅಂತ ತಿಳ್ಕೊಳ್ತೀರಾ? ನಾವು ದೇವರ ಹಾಡನ್ನ ಹಾಕೋದಾಗಲೇ ನಿಮ್ಮ ಮಕ್ಕಳು ಕೂಡ ಕಲಿಯೋದು. ಹಾಗಾದ್ರೆ ನಂಬೋದಾದ್ರೆ ಯಾವ ಥರದ್ರೆ ನಾವು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾವು ಯಾಕೋಬ 1ನೇ ಅಧ್ಯಾಯ 21ರಿಂದ ಓದೋಣ. ಇದಕ್ಕೆ ಕಡಿಮೆ ವಾಕ್ಯ ಕೊಡ್ತೀನಿ, ಆಯ್ತಾ? ತಲೆ ಕೆಡಿಸ್ಕೋಬೇಡಿ. ಯಾಕೋಬ 1ನೇ ಅಧ್ಯಾಯ
21ರಿಂದ ಸರ್ ಜೋರಾಗಿ ಓದಬೇಕು. ಸಹಿತ ಓದೋ. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯ ಉಳ್ಳುವುದಾಗಿದೆ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಯಾಕೆ ಅವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯುವುದಿದ್ದರೆ ಅವನ ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇವೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನು ನೋಡುತ್ತಲೇ ಇರುವನು. ವಾಕ್ಯವನ್ನು ಕೇಳಿ ಮರೆತು ಹೋಗುವನಾದರೆ ಅದರ ಪ್ರಕಾರ ನಡೆಯುವವನಾಗಿದ್ದ ತನ್ನ ನಡತೆಯಿಂದ ಧನ್ಯವಾಗುವನು. ಈಗ 25ರವರೆಗೆ ನಾವು ಓದ್ವು ಅಲ್ವಾ? ವಾಕ್ಯ ಹೆಂಗ್ ಓದ್ಬೇಕು ಅಂತಂದ್ರೆ ಕೇಳಿಸ್ಕೊಳ್ಳಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಯಾಕೊಬ್ಬ 1:21ರಿಂದ 25ರವರೆಗೆ ನಾವು ನೋಡೋದಲ್ವಾ? ಈ ವಾಕ್ಯ ಓದ್ಬೇಕಿದ್ರೆ ಚಂದ್ರಶೇಖರ್ ಪಾಸ್ಟರ್ ಹೇಳಿದ್ರು, ಚಂದ್ರಶೇಖರ್ ಅಂಕಲ್ ಹೇಳಿದ್ರು ತಗೊಂಡು ನೀವು ಓದಬೇಡಿ. ದೇವರ ಮೇಲೆ ಪ್ರೀತಿಯಿಂದ ನೀವು ಓದಿ. ಯೇಸು ಸ್ವಾಮಿ ಮೇಲೆ ಪ್ರೀತಿಯಿಂದ ನೀವು ಡೇಟ್ನ ದಿನ ಬಂದು ಕ್ಯಾಲೆಂಡರ್ ನೋಡಬೇಕು. ಇವತ್ತು ನಾನು ಆಗಲೇ ಹೇಳಿದಾಗೆ 52 ರೂಪಾಯಿ ಕ್ಯಾಲೆಂಡರ್ ಕೊಟ್ಟಿದ್ದೇನೆ ಪ್ರಿಯರೇ. ಈ ಕ್ಯಾಲೆಂಡ್ರಿಗೆ ನನಗೆ ಕಡಿಮೆ ಆದರೆ ಒಂದು 4.25ರಿಂದ 5.5 ಚಿಲ್ಲರೆ ಖರ್ಚಾಗ್ತದೆ. ಈ ದುಡ್ಡಿಗೆ ನೀವು ಲೆಕ್ಕ ಕೊಡಬೇಕು. ನೀವು ಕ್ಯಾಲೆಂಡರ್ ನೋಡಿ ವಾಕ್ಯ ಓದಲಿಲ್ಲ ಅಂದರೆ ಈ ದುಡ್ಡಿಗೆ ಯಾರು ಲೆಕ್ಕ ಕೊಡಬೇಕು? ಯಾಕೆಂದರೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡು ನಾವು ಅಷ್ಟು ಕಷ್ಟಪಟ್ಕೊಂಡು ನಾವು ಇಂಥ ಕ್ಯಾಲೆಂಡರ್ಗಳನ್ನ ತಂದಿರಬೇಕಾದ್ರೆ ನೀವು ಅದಕ್ಕೆ ಬೆಲೆ ಕೊಡಲಿಲ್ಲ ಅಂದರೆ ಬರೋ ವರ್ಷ ನಾನು ವಾಕ್ಯಗಳೇ ಇಲ್ಲದಂಥ ಕ್ಯಾಲೆಂಡರ್ ರೆಡಿ ಮಾಡ್ತೀನಿ, ಗ್ಯಾರಂಟಿ ರೆಡಿ ಮಾಡ್ತೀನಿ. ನೀವು ಓದೋದಿಲ್ಲ ಅಂದರೆ ನಾನೇ ಕೈ ರೂಪಾಯಿ ಖರ್ಚು ಮಾಡಲಿ. ನೀವು ವಾಕ್ಯನ ಓದಿ ಹೇಳಿದ್ರೆ ಮಾತ್ರ ಬರೋ ವರ್ಷ ವಾಕ್ಯ ಇರುವಂಥ ಕ್ಯಾಲೆಂಡರ್ ರೆಡಿ ಮಾಡೋದು. ಇಲ್ಲಿ ದೇವ್ರ ವಾಕ್ಯ ಏನಾಗಿದೆ ಗೊತ್ತಾ? ಈಗ 8ನೇ ತಾರೀಕಿನ ವಾಕ್ಯನ ನಾವು ಈಗ ಓದಬೇಕು. ಓದಿ ಆದಮೇಲೆ ಸ್ವಾಮಿ ಈ ವಾಕ್ಯ ಪ್ರಕಾರ ನನಗೆ ನಿನ್ನ ಜ್ಞಾನ ಕೊಡಪ್ಪ ಅಂತ ಕೇಳಿ ಇವತ್ತಿನ ವಾಕ್ಯ. ಅದು ಆದಮೇಲೆ ಏನು ಮಾಡಿ ಬೈಬಲ್ ವಾಕ್ಯನ ಓದಿ. ಊಟ ಮಾಡೋಕ್ಕೆ ಟೈಮ್ ಇದೆ, ಪಕ್ಕದ ಮನೆ ಜೊತೆ ಮಾತಾಡೋ ಟೈಮ್ ಇದೆ, ಪಾತ್ರೆ ತೊಳೆಯೋಕ್ಕೆ ಟೈಮ್ ಇದೆ, ಬಟ್ಟೆ ಒಗೆಯೋಕ್ಕೆ ಟೈಮ್ ಇದೆ. ಒಂದು ನಿಮಿಷ ದೇವ್ರ ಜೊತೆ ಹಾಡೋಕ್ಕೆ ಟೈಮ್ ಇಲ್ವಾ? ಯೂಟ್ಯೂಬಲ್ಲಿ ಒಂದು ಹಾಡು ಹಾಕೊಂಡು ಆ ಹಾಡು ಜೊತೆ ನೀವು ಆಡ್ಕೊಂಡು ಹೋಗ್ಬೋತಾನೆ? ಸೌಂಡ್ ಇಲ್ಲ, ಬಂತು ಅದೆಷ್ಟು ಬೇಗ ಗೊತ್ತಾಯ್ತದಲ್ಲ. ಅಲ್ಲ ಕೇಳಿ ಅಜ್ಜಿ, ನಾವು ಒಂದು ಹಾಡು ಹಾಕೊಳ್ಳೋಣ. ಒಂದು ಹಾಡು ಆದಮೇಲೆ ಅದೇ ಹಾಡನ್ನ ಒಂದು 4-5 ಸಲ ದಿನ ಇಡೀ ಕೇಳಿ. ಹಾಡು ಕೇಳ್ತೀನಿ, ಅದ್ರ ಜೊತೆ ಕೆಲಸ ಮಾಡಬೇಕಾಗಿಲ್ಲಲ್ಲ. ಹಾಡನ್ನ ಕೇಳ್ಕೊಂಡೇ ಪಾತ್ರ ತೊಳಿರಿ. ನಿನ್ನಂಥ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಹಾಡು ಹೇಳ್ಕೊಂಡೇ ಪಾತ್ರ ತೊಳಿಬೋದಾ ಇಲ್ವಾ? ಹಲೋ ಅಣ್ಣ, ನೀವು ಹೋಗ್ತೀರ ಹೊಲಕ್ಕೆ ಹೋಗ್ತೀರಾ? ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಹಲೋ, ಮಾತಾಡಬಾರ್ದು. ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಯಜಮಾನ್ರಿಗೆ ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ. ನಿಮಗೆ ಹಾಡನ್ನ ಕೇಳ್ಕೊಂಡೋಗಿ ಚಿಪ್ಪಲ್ಲಿ ಹಾಡಾಕೊಳ್ಳಿ. ಕೀಪ್ಯಾಡ್ ಮೊಬೈಲ್ ಇರೋದು ನಿಜ, ನಾನು ಒಪ್ಕೊಳ್ತೀನಿ. ಚಿಪ್ಪಲ್ಲಿ ಹಾಡಾಕೊಳ್ಳಿ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಹೇಳ್ಬೋತಾನೆ? ಹಿಂಗೇನೆ ಕಲ್ತ್ಕೊಂಡು ಬಂದಾಗ ಅಷ್ಟು ಅಭಿಷೇಕ ಆಗ್ತದೆ. ಅಲ್ಲಿಂದ ನೀವು ಹೇಳಿ, ಯೇಸುವಿನ ಅಭಿಷೇಕ ಉಳ್ಳ ನಾಮದಲ್ಲಿ ನನ್ನ ಇಟ್ಟಿಗೆ ಗೂಡನ ವಿರೋಧವಾಗಿ ನಿಂತಿರ್ತಕ್ಕಂಥ ದುರಾತ್ಮನೆ ಯೇಸು ನಾಮದಲ್ಲಿ ಬಿಟ್ಟು ಹೋಗು ಅಂತ ಹೇಳಿ. ನೀವು ಅದು ಹೇಳೋದಿಲ್ಲ. ಚಂದ್ರಶೇಖರ್ ಅಂಕಲ್ ಬನ್ನಿ, ನಾನು ಎಷ್ಟು ದಿವಸ ಅಂತ ಬರಲಿ? ನೀವು ಯಾವಾಗ ಓಡಿಸೋದು? ನೀವು ಯಾವಾಗ ಓಡಿಸೋದು? ನೀವು ಓಡಿಸಿ ಪ್ರಿಯರೇ. ನೀವು ಅಭಿಷೇಕಕ್ಕೋಸ್ಕರ ಆಲಯಕ್ಕೆ ಬರಲೇಬೇಕು. ಆದರೆ ಪ್ರಾರ್ಥನೆ ನಿಮ್ಮ ಮನೆಯಲ್ಲಿ ನೀವು ಮಾಡ್ಬೋದು. ಅಲ್ಲೆಲ್ಲಯ್ಯ, ನಿಜ ಅಲ್ವಾ? ನನ್ನ ಹೊಲದ ವಿರುದ್ಧವಾಗಿ ಇನ್ನೂ ಕೋರ್ಟು ಕಚೇರಿ ಅಲ್ದಾಡಿಸೋದು ದುರಾತ್ಮವೇ. ಯೇಸು ನಾಮದಲ್ಲಿ ಈ ತಿಂಗಳಲ್ಲಿ ಸ್ಟಾಪ್ ಆಗಲಿ ಅಂತ ಹೇಳಿ ಅಂಕಲ್ ಸ್ಟಾಪ್ ಆಗಬೇಕು, ಪ್ರಾರ್ಥನೆ ಮಾಡಿ. ಇಲ್ಲ, ನೀನು ಸ್ಟಾಪ್ ಮಾಡೋದು. ಅಲ್ಲೆಲ್ಲಯ್ಯ, ನಿಮಗೆ ವಾಕ್ಯದ ವಿವರಣೆ ಕೊಡೋಕ್ಕೆ ಆಲಯ ಬೇಕು. ದೇವರ ಪ್ರಸನ್ನತೆ ಅನುಭವಿಸೋಕೆ ವಾಕ್ಯ ಬೇಕು. ಎಲ್ಲಿ 2-3 ಸೇರಿ ಬರ್ತಾರೆ ಅವರ ನಡುವೆ ನಾನಿದ್ದೇನೆ ಎಂದು ಸ್ವಾಮಿ ಹೇಳಿದ್ದಾರೆ. 10:25 ಬರ್ತದೆ. ಸಭೆಯಾಗಿ ಸೇರಿ ಬರೋದು ಒಬ್ಬರಿಗೊಬ್ಬರು ರೂಢಿಯಾಗಿ ಬಿಟ್ಟುಬಿಟ್ರ ಪ್ರಕಾರ ನೀವು ಬಿಟ್ಟು ಬಿಡದೆ ಸಭೆಗೆ ಬನ್ನಿ. ಯಾಕಂದರೆ ಕರ್ತನ ಪ್ರತ್ಯಕ್ಷತೆ ಸಮಯ ಹತ್ತಿರ ಆಗಿದೆ.
ಆ ಕಾರಣಕ್ಕೋಸ್ಕರವಾದರೂ ಬನ್ನಿ ಅಂತ ಸ್ವಾಮಿ ಹೇಳ್ತಿದ್ದಾರೆ. ಅಲ್ಲಯ್ಯ, ಕರ್ತನ ಪ್ರತ್ಯಕ್ಷ ದಿವಸ ಏನಾಗಿದೆ, ಹತ್ತಿರ ಆಗ್ಬಿಟ್ಟಿದೆ. ಅದಕ್ಕೋಸ್ಕರನಾದ್ರೂ ನೀವು ಬನ್ನಿ ಅಂತ ಹೇಳ್ತಾರೆ. ಸಭೆಗೆ ಬರಲೇಬೇಕು. ಯಾಕೆ? ನಿಮ್ಗೆ ವಾಕ್ಯದ ವಿವರಣೆ ಗೊತ್ತಾಗೋಕ್ಕೋಸ್ಕರ. ಇದೇ ವಾಕ್ಯನ ತಗೊಂಡೋಗ್ಬಿಟ್ಟು ಅಲ್ಲಿ ಮಾತಾಡ್ಬೋದಲ್ಲ. ಸ್ವಾಮಿ, ನಿನ್ನ ನಂಬಿದ್ರೆ ನನಗೆ ನಿತ್ಯ ಜೀವ ಕೊಡ್ತೀನಿ ಅಂತ ಹೇಳಿದ್ಯಪ್ಪ, ಸ್ತೋತ್ರ. ನನ್ನ ಮಗನಿಗೆ ಒಳ್ಳೆ ಬೈಕ್ ಕೊಡಿಸಿದ್ಯಾ, ಸ್ತೋತ್ರ. ಒಳ್ಳೆ ಬಟ್ಟೆ ಕೊಡಿಸಿದ್ಯಾ, ಸ್ತೋತ್ರ. ಏಸಪ್ಪ, ನಿನ್ನ ನಾಮದಲ್ಲಿ ಅದ್ಭುತ ಆಗಲಿ ಸ್ವಾಮಿ. ಇದು ಬಾಯಲ್ಲಿ ಹೇಳೋದೇ ಇಲ್ಲ. ಬಂದ್ಬಿಟ್ಟು ಇಲ್ಲಿ ಮಾತ್ರ ಅಂಕಲ್ ನನಗೆ ಅದಾಗ್ಬಿಡ್ಬೇಕು, ನಾನೇನು ಬ್ರೋಕರು ಇಲ್ಲ. ಇವತ್ತಿಂದ ನೀವು ಕೂಡ ಯೇಸು ಸ್ವಾಮಿ ಮಕ್ಕಳೇ ನೀವು ಪಡೀರಿ. ಇಲ್ಲಿ ವಾಕ್ಯದಲ್ಲಿ ಬರ್ತದೆ, ವಾಕ್ಯ ಓದೋನು ಹೆಂಗಿರಬೇಕು ಅಂತ ಇವತ್ತು ನೋಡೋಣ. ವಾಕ್ಯ ಓದೋನು ಹೆಂಗಿರಬೇಕು ಅಂತ ನೋಡೋದೇ ಆದ್ರೆ ಬೇರೆ. ಇಲ್ಲಿ ಓದಪ್ಪ 21ನೇ ವಾಕ್ಯ. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ನಿಮ್ಮ ಆತ್ಮವನ್ನ ರಕ್ಷಿಸಲಿಕ್ಕೆ ಸಾಮರ್ಥ್ಯ ಇರೋದು ಯಾವುದಕ್ಕೆ? ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇಲ್ಲ? ಚಂದ್ರಶೇಖರ್ ಪಾಸ್ಟರ್ ಕೈಲಿ ಶಕ್ತಿ ಇದೆಯಾ? ಕಾರ್ಯನ ಏಸಪ್ಪನ ವಾಕ್ಯ ಮಾಡೋದು ಕಾರ್ಯ. ಏಸಪ್ಪನ ವಾಕ್ಯನ ನೀವು ಬೆಲೆ ಕೊಟ್ಟರೆ ಇಲ್ಲಿ ಬರ್ತದೆ ಎಲ್ಲ ನೀಚತನ. ನಿಮ್ಮ ಹತ್ರ ಏನೇನು ನೀಚತನ ಇದೆಯೋ, ನನ್ನ ಹತ್ರ ಏನೇನು ನೀಚತನ ಇದೆಯೋ ನಿಮ್ಮ ಹತ್ರ ನಾನೇ ಕೇಳಿ, ನನ್ನ ಹತ್ರನೂ ಇರ್ಬೋದು, ಇದೆ. ನಿಜ ಅಲ್ವಾ? ಎಲ್ಲ ನೀಚತನವನ್ನು ಒಂದೆರಡಲ್ಲ ಪ್ರಿಯರೇ, ಅಲ್ಲಿ ಬರ್ದೇನು ಎಲ್ಲ ನೀಚತನ ಅಂತಾನೆ. ಎಲ್ಲ ನೀಚತನನ ಬಿಟ್ಟು ವಾಕ್ಯ ಓದಬೇಕು. ಪಕ್ಕದ ಮಗನ ಜೊತೆ ಇಷ್ಟು ಗೂಟಿಟ್ಕೊಳ್ಳೋದು, ಅಲ್ಲಿಂದ ವಾಕ್ಯ ಓದೋದು. ವಾಕ್ಯ ಓದಿದ್ರೆ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ನಿಮ್ಮ ಮನಸ್ಸೊಳಗಡೆ ಬೇರೂರಿನ ವಾಕ್ಯಕ್ಕೆ ನಮ್ರತೆಯಿಂದ ಕೊಡಿ. ಹಾಗಾದರೆ ಮನಸ್ಸಿನ ಒಳಗಡೆ ಬೇರೂರುವ ವಾಕ್ಯ ಎಲ್ಲಿಂದ ಸಿಗ್ತದೆ? ಬೈಬಲ್ ಪುಸ್ತಕದಿಂದ. ನಿಜನಾ? ಹಲೋ ಅಣ್ಣ, ಇರಣ್ಣ ಒಂದು 5 ನಿಮಿಷ ಮತ್ತೆ ಮಾತಾಡಮ್ಮ, ನಾನು ಬರ್ತೀನಿ ಮಾತಾಡೋಕ್ಕೆ, ವಾಕ್ಯ ಮುಗಿಲಿ. ಅಲ್ಲೆಲ್ಲೂಯಾ. ಕೇಳಿಸ್ತಾ ಇದೆಯಾ? ನಮ್ರತೆಯಿಂದ ಮನಸ್ಸಿನ ಬೇರೆಯವರ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಹಾಗಾದರೆ ನಮ್ರತೆಯಿಂದ ನೀವು ಬೈಬಲ್ ಇರೋ ವಾಕ್ಯಕ್ಕೆ ಬೆಲೆ ಕೊಡಬೇಕಾದ್ರೆ ಆ ವಾಕ್ಯ ಎಲ್ಲಿದೆ? ಈಗ ಇಲ್ಲಿ ದೇವ್ರ ವಾಕ್ಯದಲ್ಲಿ ಬರ್ತಿದೆ. ಆದ ಕಾರಣ ಎಲ್ಲ ನಿಶ್ಚಿತನ ಎಲ್ಲ ದೃಶ್ಯ ತೆಗೆದಾಗ ಮನಸ್ಸೊಳಗೆ ಬೇರೆಯವರ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮವನ್ನು ರಕ್ಷಿಸೋದಕ್ಕೆ ಸಾಮರ್ಥ್ಯ ಉಳ್ಳದಾಗಿದೆ ಅಂತ ಈಗ ಓದಿದ್ರಲ್ವ. ಆ ವಾಕ್ಯ ಎಲ್ಲಿದೆ? ಬೈಬಲಲ್ಲಿದೆ. ಆ ವಾಕ್ಯನ ಬೋಧಿಸೋರು ಯಾರು? ಪಾಸ್ಟರ್. ಎಲ್ಲಿ ಬೋಧಿಸ್ತಾರೆ ಅವರು? ಇಷ್ಟೇ. ನೀವು ಸಭೆಯಲ್ಲಿ ಬೋಧಿಸಿದಂಥ ವಾಕ್ಯ ಬೇರೂರಿ ನಿಮ್ಮ ಮನೆಗೆ ಹೋದ ಮೇಲೆ ಫಲ ಕೊಡಬೇಕು. ನಿಮ್ಮ ಬೀದಿಯಲ್ಲಿ ಫಲ ಕೊಡಬೇಕು. ನೀವು ಕೆಲಸ ಮಾಡೋ ಜಾಗದಲ್ಲಿ ಫಲ ಕೊಡಬೇಕು. ಹಲ್ಲೆಲೂಯಾ. ವಾಕ್ಯ ಇಟ್ಕೊಂಡು ಅಲ್ಲೇ ಅಡಗಿಸಿಟ್ಕೊಂಡ್ಬಿಟ್ರೆ ಅದು ಕುಟ್ಟಿ ಅಡ್ಕೊಂಡ್ಬಿಡ್ತದೆ. ಅದು ಫಲ ಕೊಡೋದು ಮಾಡಬೇಕು. ನೀವು ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮವನ್ನು ರಕ್ಷಿಸೋದಕ್ಕೆ ಸಾಮರ್ಥ್ಯ ಉಳ್ಳದಾಗಿದೆ. ಹಾಗಾದ್ರೆ ವಾಕ್ಯ ನಿಮ್ಮ ಆತ್ಮನ ಸೈತಾನನ ಕೈಗೆ ಸಿಕ್ಕಾಕೊಳ್ಳದಂಗೆ ನೀವು ಸ್ವರ್ಗಕ್ಕೆ ಹೋಗಲಿಕ್ಕೆ ಮತ್ತೆ ನಿಮ್ಮ ಎಲ್ಲ ಬಂಧನಗಳಿಂದ ಬಿಡುಗಡೆಗೊಳ್ಳಲಿಕ್ಕೆ ನಿಮ್ಮ ಆತ್ಮ ನಿಮ್ಮ ಶರೀರಕ್ಕೆ ಸಹಾಯ ಮಾಡ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ವಾಕ್ಯ ಓದ್ತೀರಾ? ಗ್ಯಾರಂಟಿನಾ? ಸೌಂಡ್ ಕಡಿಮೆ ಆಗ್ತದೆ. ಓದದೇ ಇರುವವರು ವಾಕ್ಯ ಕೇಳ್ತೀರಾ? ಗ್ಯಾರಂಟಿ ತಾನೆ? ಚಿಪ್ಪಲ್ಲಾದರೂ ನೀವು ಹೊಸ ಒಡಂಬಡಿಕೆ ಹಾಕಿಸ್ಕೊಂಡು ಹೋಗಿ. ಇವತ್ತು ಹೋಗುವಾಗ ಹೊಸ ಒಡಂಬಡಿಕೆ ಹಾಕಿಸ್ಕೊಂಡು ಹೋಗಿ. ಎಲ್ಲಿಗೆ ನಿಲ್ಲಿಸಿದ್ರೆ ನೋಡಿ, ಮತ್ತಾಯನ ಬರೋ ಸುವಾರ್ತೆ 9ನೇ ಅಧ್ಯಾಯ ಅಂದರೆ ಅಲ್ಲಿ ನಿಲ್ಲಿಸ್ಬಿಡಿ. 2 ಅಧ್ಯಾಯ ಓದಿದ್ರೆ ಸಾಕು, ಜಾಸ್ತಿ ಬೇಡ. 2 ಅಧ್ಯಾಯ ಸಾಕು. ಮತ್ತಾಯ 1, 2 ಆದಮೇಲೆ ನಿಲ್ಲಿಸ್ಬಿಡಿ. ನಾಳೆ 3, 4 ಅಲ್ಲಿಂದ 5, 6 ಹಂಗೆ ಓದ್ಕೊಳ್ಳಿ ಸಾಕು. ಬೇರೆ 10, 12 ನಿಮಿಷಕ್ಕೆ ವಾಕ್ಯ ಮುಗ್ದೋಗ್ಬಿಡ್ತದೆ. ಕೇಳಿಸ್ಕೊಬೋದಲ್ಲ? ಕೇಳಿಸ್ಕೊಂಡಾದ್ಮೇಲೆ ನಾನು ಏನು ಕೇಳಿಸ್ಕೊಂಡೇ ಯೋಚನೆ ಮಾಡಿ. ನಿಮ್ಮ ಮನೆಯ ಬಂಧನಗಳು ಆಟೋಮೆಟಿಕ್ಕಾಗಿ ಬಿಟ್ಟೋಗ್ತದೆ. ನೀವು ಪ್ರತಿ ವಾರ ಬಿಡದನೆ ಓಡೋಡಿ ಇಲ್ಲಿಗೆ ಬರ್ತೀರಾ. ಹಲ್ಲೆಲೂಯಾ. ಪ್ರತಿ ವಾರ ಬಿಡದನೆ ಓಡೋಡಿ ಬರ್ತೀರಾ. ಆಮೆನ್. ಪ್ರೈಸ್ ಲಾರ್ಡ್. ಹಾಗಾದ್ರೆ ನಿಮ್ಮ ಆತ್ಮ ರಕ್ಷಣೆ ಹೊಂದಬೇಕಾದ್ರೆ ದೇವರ ವಾಕ್ಯ ಓದಬೇಕು, ದೇವರ ವಾಕ್ಯ ಕೇಳಬೇಕು, ದೇವರ ವಾಕ್ಯ ಪ್ರಕಾರ ನಡಿಬೇಕು. ಅದು ಮುಂದಕ್ಕಿದೆ. ನೆಕ್ಸ್ಟ್ ಓದಪ್ಪ 22. ವಾಕ್ಯದ ಪ್ರಕಾರ ನಡೆಯವರಾಗಿರಿ. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ವಾಕ್ಯದ ಪ್ರಕಾರ ನಡೆಯೋರಾಗಿರಿ, ಅದರ ಕೇಳೋರು ಮಾತ್ರ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸ್ಕೋಬೇಡಿ. ಇವತ್ತು ನಾವು ಎಷ್ಟು ಮೋಸ ಹೋಗ್ತಿದ್ದಾರೆ. ವಾಕ್ಯನ ಕೇಳ್ಬಿಟ್ಟು ಹೋಗ್ತೀವಿ, ಮನೆಗೆ ಹೋದ್ಮೇಲೆ ಯಾವ ವಾಕ್ಯ ಕೊಟ್ಟಿದ್ದಾರೆ ಗೊತ್ತಿಲ್ಲ.
ಕೊಟ್ಟ ಅರ್ಧ ಗಂಟೆಯಲ್ಲಿ ಯಾವ ವಾಕ್ಯ ಕೊಟ್ಟಿದ್ರೆ ಗೊತ್ತಿಲ್ಲ. ವಾಕ್ಯನ ಮರೆಸುವಂಥ ಕೆಲಸನ ಸೈತಾನ ಮಾಡ್ತಾನೆ. ಆವಾಗ ನೀವು ದೇವರನ್ನ ಕೇಳಿ, ಇವತ್ತಿನ 8ನೇ ತಾರೀಕಿನ ವಾಕ್ಯ ಯಾವುದು? ಇವತ್ತು ದೇವರೇ ನಿನ್ನ ಜ್ಞಾನವನ್ನು ನನಗೆ ಕೊಡು ಅಂತೇಳಿ ನಮ್ಮ ಕ್ಯಾಲೆಂಡರ್ ಬರ್ತಿದ್ದಲ್ಲ. ಇವತ್ತು ನೀವು ಕೇಳಿ, ಸ್ವಾಮಿ ನಿನ್ನ ಜ್ಞಾನ ಕೊಡಪ್ಪ, ನಾನು ಕೊಟ್ಟಂಥ ವಾಕ್ಯ, ಸಭೆಯಲ್ಲಿ ಕೊಟ್ಟಂಥ ವಾಕ್ಯ, ಬೈಬಲಲ್ಲಿ ಓದಿರೋಂಥ ವಾಕ್ಯ ನನ್ನ ಮನಸ್ಸಿನಲ್ಲಿ ನೆಲೆಗೊಳ್ಳೋಕೆ ಮಾಡಪ್ಪ ಅಂತ ದೇವರನ್ನ ಬೇಡ್ಕೊಳ್ಳಿ. ಇವತ್ತು ಸುಮಾರು 100ಕ್ಕೆ 99.9% ಜನ ಏನಾಗಿದ್ದಾರೆ ಗೊತ್ತಾ? ವಾಕ್ಯವನ್ನು ಏನು ಮಾಡ್ತಿದ್ದಾರೆ? ವಾಕ್ಯ ಪ್ರಕಾರ ನಡೆಯೋರಾಗಿರಿ, ಕೇಳುವವರು ಮಾತ್ರವಾಗದೆ ನಿಮ್ಮನ್ನು ನೀವು ಮೋಸಗೊಳಿಸಿಕೊಳ್ಳಬೇಡಿರಿ. ಇವತ್ತು ಏನು ಗೊತ್ತಾ? ಕೇಳಕ್ಕೆ ತುಂಬ ಜನ ಬರ್ತಾರೆ, ಆದರೆ ಅದರ ಪ್ರಕಾರ ನಡೀತಾ ಇಲ್ಲ. ಸ್ವಾಮಿ ನೋಡಿ ಹೆಂಗೆ ಹೇಳ್ತಿದ್ದಾರೆ ಅಂತೇಳಿ, ವಾಕ್ಯದ ಪ್ರಕಾರ ನಡೆಯೋರಾಗಿರಿ. ನಾನು ಹೇಳ್ತಾ ಇಲ್ಲ, ಸ್ವಾಮಿ ಹೇಳ್ತಾರೆ 22ನೇ ವಾಕ್ಯ, ಯಾಕಬ್ಬ 1:22. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವು ಮೋಸಗೊಳಿಸ್ಕೋಬೇಡಿ. ಹಾಗಾದರೆ ನಿಮ್ಮನ್ನು ಚರ್ಚಿಗೆ ಬರದಂಗೆ ತಡೆ ಮಾಡಿದಾಗ ನಿಮ್ಮನ್ನು ಬೇರೆ ಯಾರು ಮೋಸ ಮಾಡ್ತಾ ಇಲ್ಲ, ನಿಮ್ಮನ್ನು ನೀವೇ ಮೋಸ ಮಾಡ್ಕೊಂಡಾಗೆ. ಲೇ ಈ ವಾರ ಚರ್ಚಿಗೆ ಹೋಗ್ಬೇಕೇನಿ, ಬರೋರು ಹೋದ್ರೆ ಸಾಕು, ನಾನು ಬರ್ತೀನಿ ಕಣಿ, ನೀನು ಬರೋರ ಬಾ, ನಾನು ಬರ್ತೀನಿ, ಅದು ಈ ವಾರ ನಾನು ಹೋಗ್ತೀನಿ ಅಂತೇಳಿ. ನಿಜ ಅಲ್ವಾ? ಸೈತಾನ ಹೆಂಗೆ ತಡೆ ಮಾಡ್ತಾನೆ ಗೊತ್ತಾ? ಬಟ್ಟೆ ತುಂಬ ಗುಡ್ಡೆ ಇದೆ ಕಣಿ, ನನಗೂ ಹಂಗಿದ್ರೆ ಮಾಡ್ಬೋದಿತ್ತಲ್ಲ, ನಾನು ನಿನ್ನೆ ನೈಟ್ ಡ್ಯೂಟಿ ಮಾಡ್ಕೊಂಬಂದಿರೋದು, ಗಾಡಿ ಓಡಿಸ್ಬೇಕಿದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನನಗೂ ನೆಪ ತೆಗೆದ್ಬಿಟ್ಟು ಬೇರೆ ಯಾರಾದ್ರೂ ಒಬ್ಬರು ಸೇವಕರನ್ನ ಇಲ್ಲಿ ಕಳಿಸ್ಬಿಟ್ಟು, ಬಾಲರಾಜ್ ಅಂಕಲ್ನ ಇಲ್ಲಿ ಕಳಿಸ್ಬಿಟ್ಟು ನಾನು ಇವತ್ತು ರೆಸ್ಟ್ ತಗೋಬೋದಿತ್ತಾನೆ? ಮಾಡ್ಬೋದಿತ್ತೇ ಇಲ್ವಾ? ನಾನು ಇವತ್ತು ಇಲ್ಲಿ ಬಾಲರಾಜ್ ಅಂಕಲ್ನ ಇಲ್ಲಿ ಕಳಿಸ್ಬಿಟ್ಟು, ಅಂಕಲ್ ನನ್ನ ಬದಲಿಗೆ ನೀವು ಹೋಗಿ, ಬೇರೆ ಯಾರು ಕಳಿಸ್ಬಿಟ್ರೆ ಒಂದೊಂದು ವಾರ ನಡೆಸ್ಬೋದಲ್ಲ. ಯಾಕೆ ಅಂದರೆ ಆಲಯದಲ್ಲಿ ಅಭಿಷೇಕ, ಆಲಯದಲ್ಲಿ ಇರುವಂಥ ಶಕ್ತಿ, ಆಲಯದಲ್ಲಿ ಇರ್ತಕ್ಕಂಥ ದೇವರ ವಾಕ್ಯದ ಪ್ರಕಟಣೆ ನಿಮ್ಗೆ ಬೇರೆಲ್ಲೂ ಸಿಗೋದಿಲ್ಲ ಪ್ರಿಯರೇ. ನೀವೇ ಕೂತ್ಕೊಂಡು ಬೈಬಲ್ ಓದಿದ್ರು ನಿಮ್ಗೆ ಪ್ರಕಟಣೆ ಸಿಗೋದಿಲ್ಲ, ಒಂದೊಂದು ವಾಕ್ಯದ ಅರ್ಥ ಗೊತ್ತಾಗೋದಿಲ್ಲ. ಅದಕ್ಕೇನೆ ಆಲಯಕ್ಕೆ ಬನ್ನಿ ಅಂತ ಹೇಳೋದು ನಿಮಗೆ. ಈಗ ಈ ವಾಕ್ಯ ಇಷ್ಟೊಂದು ಗೊತ್ತಿತ್ತ ನಿಮಗೆ? ಅಲ್ಲಲ್ಲಿಯ. ಹಾಗಾದರೆ ಪ್ರಿಯರೇ, ನಮ್ಮನ್ನು ನಾವು ಮೋಸಗೊಳಿಸ್ಕೊಳ್ಳೋದು ಯಾವ ಥರ ಗೊತ್ತಾ? ವಾಕ್ಯ ಗೊತ್ತಿದ್ರು ಕೂಡ ಅದ್ರ ಪ್ರಕಾರ ನಡೀದೇನೆ ನಾವು ಮೋಸ ಹೋಗ್ತೀವಿ. ಹಾಗಾದರೆ ಪ್ರಿಯರೇ, ನಾವು ವಾಕ್ಯವನ್ನು ನಮ್ಮನ್ನು ನಾವು ಮೋಸಗೊಳಿಸ್ಕೋಬಾರ್ದು. ಗೊತ್ತಾಯ್ತಾ? ಏನು ಮಾಡ್ಕೋಬಾರ್ದು? ವಾಕ್ಯನ ನೀವು ಯಾವಾಗ ಇದು ಮಾಡ್ತೀರ ಪ್ರಿಯರೇ, ನಿಮ್ಮನ್ನ ವಾಕ್ಯ ಓದೋ ಟೈಮಲ್ಲಿ ನಿಮಗೆ ನೆಂಟರುಗಳು ಬರ್ತಾರೆ, ವಾಕ್ಯ ಓದೋ ಟೈಮಲ್ಲೇ ಫೋನ್ ಕಾಲ್ ಬರ್ತದೆ, ವಾಕ್ಯ ಓದೋ ಟೈಮಲ್ಲೇ ನಿದ್ರೆ ಬಂದಂಗೆ ಆಗ್ತದೆ, ವಾಕ್ಯ ಓದೋ ಟೈಮಲ್ಲೇ ಮಕ್ಕಳು ಗಲಾಟೆ ಮಾಡ್ತಾರೆ. ಆದರೂ ಕೂಡ ನೀವು ವಾಕ್ಯನ ಓದೋದ್ರ ಮಾತ್ರ ಬಾಕಿ ಮಾಡಬೇಡಿ, ಮತ್ತೆ ವಾಕ್ಯ ಪ್ರಕಾರ ನಡೀಲಿಕ್ಕೆ ಪ್ರಯತ್ನ ಪಡಿ. ಅಲ್ಲಲಿಯ ಅಲ್ಲಲಿಯ, ಸಾಧ್ಯವಾದಷ್ಟು ಪ್ರಯತ್ನ ಪಡ್ರಪ್ಪ. ಈಗ 23ನೇ ವಾಕ್ಯ ಓದಿ. 23ನೇ ವಾಕ್ಯ ಓದಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನ ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ನೋಡು, ಈ ವಾಕ್ಯವನ್ನ ಕೇಳುವನಾದ್ರೆ ಅದರ ಪ್ರಕಾರ ನಡೆದಿದ್ರೆ ಅವನ ಕನ್ನಡಿಯಲ್ಲಿ ಅವನ ಹುಟ್ಟು ಮುಖ ನೋಡಿದಂಥ ಮನುಷ್ಯನ ಥರ ಇರ್ತಾರಂತೆ. ಅಂದರೆ ವಾಕ್ಯ ನಿನ್ನ ಒಳಗಡೆ ಇರೋಂಥ ಕೆಟ್ಟತನ ತೋರಿಸ್ಕೊಡ್ತದೆ. ಚಂದ್ರು, ನೀನು ನಿನ್ನೆ ಏನು ಮಾಡಿದೆ ಅಂತ ಹೇಳಿದ್ರೆ ವಾಕ್ಯ ತೋರಿಸ್ಕೊಡ್ತದೆ. ನೀವು ಮೋಸ ಮಾಡಬೇಡಿರಿ, ಒಬ್ಬರಿಗೆ ಮೋಸ ಮಾಡಿರ್ತೀರ. ಇದೇನಾಯಿತು? ನಿಮ್ಮ ಕನ್ನಡದಲ್ಲಿ ಮುಖ ನೋಡ್ಕೊಂಡಾಗೆ ನಿಮ್ಮ ಹೃದಯಕ್ಕೆ ತೋರಿಸ್ತದೆ ಮೋಸ ಮಾಡ್ತಿದ್ರಿ. ಜಗಳವಾಡಬೇಡಿರಿ ಅಂತ ಬರ್ತದೆ. ನಿಮಗೆ ತೋರಿಸ್ದಂಗೆಲ್ಲ ನಿಮ್ಮ ಗುಣಗಳನ್ನ ಎತ್ತಿ ತೋರಿಸುವಂಥದ್ದು ಬೈಬಲ್ ಆಗಿದೆ. ನಿಮ್ಮ ಮುಖನ ಹೆಂಗೆ ಕನ್ನಡಿ ತೋರಿಸ್ತದೋ, ಈಗ ದೊಳ್ಳೆಯವರೇ ನಿಮ್ಮನ್ನೊಂದು ಪ್ರಶ್ನೆ, ನೀವು ಕನ್ನಡಿ ತಗೊಳ್ತೀರ, ಮುಖ ನೋಡ್ಬಿಟ್ರೆ ನನ್ನ ಮುಖ ರಾಜಕುಮಾರ್ ಥರ ಕಾಣಬೇಕಾದ್ರೆ ಕಾಣುತ್ತಾ? ಮಾತಾಡಿ. ನಾನು ದೊಳ್ಳೆಯ ಅಲ್ಲ, ನಾನು ರಾಜ್ಕುಮಾರ್ ಥರ ಕಾಣ್ತದ? ಹೆಂಗೆ ಕಾಣ್ತದೆ? ಜೋರಾಗಿ ಹೇಳಿ. ನಾವೇ ಕಾಣತಾನೆ ಅಲ್ಲ? ಶ್ವೇತ ಐಶ್ವರ್ಯ ರೈ ಥರ ಕಾಣಬೇಕಾದ್ರೆ ಆಗುತ್ತಾ? ಆಗೋದಿಲ್ಲ ತಾನೆ? ನಿನ್ನ ಮುಸುಡಿ ಹೆಂಗಿದೆ ಹಂಗೇನೆ ತೋರಿಸೋದು, ನಿನ್ನ ಮುಖ ಹೆಂಗಿದೆ ಹಂಗೇನೆ ತೋರಿಸುತ್ತಾನೆ. ನೀನು ಅಲ್ಲುಬ್ಬಿ ಆಗಿದ್ರು ಕೂಡ ತೋರಿಸೆ. ನಿಜ ತಾನೆ? ನಿಜಾನ? ಕೋತಿ ಒಂದ್ಸಲ ಕನ್ನಡಿ ನೋಡ್ಕೊಳ್ತಂತೆ. ಕೋತಿ ಒಂದ್ಸಲ ಕನ್ನಡಿ ನೋಡ್ಕೊಳ್ತಂತೆ. ನಾನು ಹಿಂಗಿಲ್ಲ ಅಂದ್ರೆ ನೆಗಡ್ದಂತೆ. ನೆಗಡ್ದಾಗ ಮುಖನೇ ಕಾಣ್ತಂತೆ, ಬರೀ ಅಲ್ಲೇ ಕಾಣೋದು. ನೋಡಿದ್ದೀರಾ? ಕೋತಿಗೆ ಕೋಪ ಬಂದ್ಬಿಟ್ರೆ ಮತ್ತೆ ನೆಗಡ್ದಾಗ ಬರೀ ಅಲ್ಲೇ ಕಾಣೋದು, ಮುಖ ಕಾಣೋದಿಲ್ಲ, ಮುಖ ಎಲ್ಲ ಕವರ್ ಆಗ್ಬಿಡ್ತದೆ. ನಿಜ ತಾನೆ? ಹಂಗೆ ನಿಮ್ಮ ಮುಖದ ಲಕ್ಷಣವನ್ನು ಹೆಂಗೆ ತೋರಿಸ್ತದೋ ಹಾಗೆ ನಿಮ್ಮ ಗುಣದ ಲಕ್ಷಣಗಳನ್ನು ಬೈಬಲ್ ತೋರಿಸ್ತದೆ ಪ್ರಿಯರೇ. ನಿಮ್ಮ
ಜಾತಕನೇ ತೆಗೆದುಹಾಕೋದು ಬೈಬಲ್. ನಾವು ವಾಕ್ಯ ಕೊಟ್ಟಾಗಲೇ ನಿಮ್ಗೆ ಚುಚ್ತಾ ಇರ್ತದೆ. ಓ ನಾನು ಇಂಥವಳು ಮಾತ್ರ ಹಾಲೆಲೂಯಾ ಅಂತ ಹೇಳ್ತಾ ಇರ್ತೀರ ಅಷ್ಟೇ. ಅಂದ್ರೆ ಒಳಗಡೆ ಚುಚ್ತಾ ಇರ್ತದೆ. ನಿಜನಾ? ಹಾಲೆಲೂಯಾ ನಿಜನಾ? ಪ್ರಸಂಗ ಕೂಡ ನಮಗೆ ಚುಚ್ಚುತ್ತದೆ ಅಣ್ಣ. ನಾವು ರೆಡಿ ಆದರೆ ಮಾತ್ರ ದೇವರ ಆಶೀರ್ವಾದ ಸಿಗೋದಮ್ಮ. ಈ ದೊಡ್ಡ ಸಂಗತಿ ಏನಲ್ಲ, 2 ಅಧ್ಯಾಯ ಓದ್ಬಿಡಿಯಪ್ಪ. ಬೈಬಲ್ ವಾಕ್ಯನ ಕ್ಯಾಲೆಂಡರಲ್ಲಿ ಓದ್ಬಿಡಿ. ಒಂದು 10 ನಿಮಿಷ ಗಂಡ ಹೆಂಡತಿ ಮಕ್ಕಳ ಕೂತ್ಕೊಂಡು ಸ್ತೋತ್ರ ಮಾಡಿ. ಇದು ಪಾಸ್ಟರ್ಸ್ಗಳ ಮನೆಯಲ್ಲೇ ಪ್ರೇಯರ್ ಇಲ್ಲ, ಸೇವಕರ ಮನೆಯಲ್ಲೇ ಪ್ರೇಯರ್ ಇರ್ತದೆ, ಸಭೆ ಹೆಂಗೆ ಅಭಿವೃದ್ಧಿ ಆಗ್ತದೆ? ಎಲ್ಲರ ಮನೆ ಪ್ರೇಯರ್ ಇರಬೇಕು. ಶ್ವೇತಾ ಪ್ರೇಯರ್ ಮಾಡಿದ್ದೆ ಅಂತ ಕೇಳಿದಾಗ ಇಲ್ಲ ಅಂಕಲ್ ಅಂತ ಹೇಳಿದೆ, ಗ್ಯಾರಂಟಿ 20 ರೂಪಾಯಿ ಫೈನು. ನನಗೆ ದುಡ್ಡು ಕಲೆಕ್ಷನ್ ಆಗಬೇಕು, ಅದಕ್ಕೋಸ್ಕರ ನಾನು ಡೈಲಿ ಮಾಡ್ತಾ ಇರ್ತೀನಿ. ಡೈಲಿ ಮಾಡ್ತೀನಿ. ಹೆಂಗಿದ್ರು ತಿಂಗಳಿಗೆ 600 ರೂಪಾಯಿ ಗ್ಯಾರಂಟಿ ಬರೋಂಗೆ ಮಾಡ್ತೀನಿ. ನೀವು ಮಾಡ್ಕೊಂಡ್ರಿ, ಪ್ರಾರ್ಥನೆ ಮಾಡ್ಕೊಂಡ್ರಿ, ನೀವು ದುಡ್ಡು ಕೊಡೋದು ಬಾಕಿ ಆಗ್ತದೆ, ಬಚಾವಾಗ್ತೀರಾ. ಅಲ್ಲಲ್ಲಿಯ ಈಗ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಓದಲಿಲ್ಲ ಅಂತಾರೆ, ಪ್ರಾರ್ಥನೆ ಮಾಡಿರ್ತಾರೆ, 20 ರೂಪಾಯಿ ಫೈನ್ ಹಾಕಿದ್ರೆ ಕೊಡಕ್ಕೆ ರೆಡಿ ಇದ್ದೀರಾ? ನೀವು ಓದಿದ್ದೀನಿ ಅಂತ ಹೇಳು, ನಿಜವಾಗಿ ಓದಿದ್ದೀನಿ ಅಂಕಲ್ ಮರ್ತೋಯ್ತು ಹೇಳು, ನಿನಗೆ ಕನ್ಸೆಷನ್ ಕೊಡ್ತೀನಿ, ಕ್ಷಮಾಪಣೆ ಇದೆ. ನೀನು ಓದಿದ್ಯಾ ಮರ್ತೋಯ್ತು ಅಂತ ಹೇಳು, ಕ್ಷಮಾಪಣೆ ಕೊಡ್ತೀನಿ. ಆದರೆ ಓದಿದ್ದೀನಿ ಅಂತ ಹೇಳಿದೆ 20 ರೂಪಾಯಿಗೆ 200 ರೂಪಾಯಿ ಖರ್ಚಾಗ್ಬಿಡ್ತದೆ. ನನಗೆ ದೇವ್ರಿಗೆ ಗೊತ್ತಿರೋದು ಬೇಡ, ನನಗೆ ಫೈನ್ ಮುಖ್ಯ. ಈಗ ನಾನು ನೀವು ಓದಿದ್ರೆ ಫೈನ್ ಹಾಕೋದಿಲ್ಲ. ಇವತ್ತಿಂದ ನಿಮ್ಮನ್ನ ನಾನು ಶ್ವೇತಾ ನೀನು ಬೈಬಲ್ ಓದಿದ್ದೇನೋ ಅಂತ ಕೇಳ್ತೀನಿ. ಅಂಕಲ್ ನಾನು ಓದಿಲ್ಲ ಅಂದರೆ 20 ರೂಪಾಯಿ ಫೈನ್ ಹಾಕ್ತೀನಿ. ನೀವು ಓದಿದ್ದೀನಿ ಅಂದರೆ 20 ರೂಪಾಯಿಗೆ 200 ರೂಪಾಯಿ ಖರ್ಚಾಗ್ತದೆ. ಅದಕ್ಕೆ 20 ರೂಪಾಯಿ ಫೈನ್ ಹಾಕಲೇಬೇಡಿ, ಬೈಬಲ್ ಓದ್ಬಿಡಿ. ಇವತ್ತಿಂದ ನಮ್ಮ ಸಭೆಯವರಿಗೆ ನಾನು ಇದೊಂದು ಹೊಸ ವ್ಯವಸ್ಥೆ ಮಾಡ್ತಿದ್ದೀನಿ. ಯಾರಿಗೆ ಫೋನ್ ಮಾಡ್ತೀರಾ ಗೊತ್ತಿಲ್ಲ, ಬೈಬಲ್ ಓದಿದ್ದೀರಾ, ಪ್ರಾರ್ಥನೆ ಮಾಡ್ತೀರಾ ಫಸ್ಟ್ ಕೇಳ್ತೀನಿ. ನೀವು ನನ್ನ ಕೇಳಬೇಕು, ನೀವು ಓದಿದ್ದೀರಾ ಅಂತ ನನ್ನ ಕೇಳಿ. ಯಾಕಂದ್ರೆ ನಾನು ಕೂಡ ಈ ಸಭೆಗೆ ಸದಸ್ಯ ತಾನೇ ಇರಲಿ. ಇಲ್ಲಿ ನೋಡಿ, ನಿಮ್ಮ ಹುಟ್ಟು ಮುಖ ನೋಡೋದು ಮನಸ್ಸಂತ ಇರೋರು. ಈಗ ನೆಕ್ಸ್ಟ್ ಓದಿ. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯನ್ನುಂಟು ಮಾಡುವನು. ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನು ನೋಡುತ್ತಲೇ ಇರುವನು. ವಾಕ್ಯವನ್ನು ಕೇಳಿ ಮರೆತು ಹೋಗುವನಾದರೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡೆತೆಯಿಂದೇ ಧನ್ಯವಾದವು. ಇದನ್ನು ದಯವಿಟ್ಟು ಇದೊಂದು ವಾಕ್ಯನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ನಿಲ್ಲಿಸ್ತಾ ಇದ್ದೀನಿ, ಇನ್ನು ಬರೋರ ವಾಕ್ಯನ ಕೊಡ್ತೀನಿ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡಿ, ಈಗ ಭಾಗ 2 ಆಯ್ತು. ಇದು ಭಾಗ 1 ಕಳೆದದಲ್ಲಿ ಕೊಟ್ಟೆ, ಭಾಗ 2 ಇದು. ಇಲ್ಲಿ ನೋಡಿ, ಯಾವನಾದರೂ ಅಲ್ಲ, ಆದರೆ ಬಿಡುಗಡೆ ಏನುಂಟು ಸರ್ವೋತ್ತಮ ಪ್ರಮಾಣವನ್ನು ನೋಡಿ ಲಕ್ಷ್ಯ ಕೊಟ್ಟು ಇನ್ನೂ ನೋಡುತ್ತಲೇ ಇರೋನು ದೇವರ ವಾಕ್ಯನ ಮರೆತು ಬಿಡೋದಿಲ್ಲ. ಬೈಬಲ್ ಓದ್ಬಿಟ್ರೆ ಸಾಲೋದಿಲ್ಲ. ಮಧ್ಯೆ ಟೈಮ್ ಇದ್ದಾಗ TV ಹಾಕೋದ್ರ ಬದಲು ಬೈಬಲ್ ತಗೊಳ್ರಿ. ಬರೀ ನೋಡ್ಬಿಟ್ರೆ ಮರ್ತಾಗೋದಿಲ್ಲ, ನೋಡ್ತಾ ಇರಬೇಕು. ಬೈಬಲ್ನ ಕೇಳಿದ್ರೆ ಸಾಲೋದಿಲ್ಲ, ಕೇಳ್ತಾ ಇರಬೇಕು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಮೇಲ್ಗಡೆ ವಾಕ್ಯ ಹೇಳ್ತೀನಿ. ಇವನು ನೋಡಿಕೊಂಡು ನಾನು ಈಗಿನ ಕ್ಷಣ ಮರ್ತು ಬಿಡೋನು, ಆದರೆ ಬಿಡುಗಡೆ ಉಂಟು ಮಾಡೋ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವನು. ದೇವರ ವಾಕ್ಯವನ್ನು ಮರೆತು ಹೋಗುವನಾಗಿರುತ್ತೆ, ಅದರ ಪ್ರಕಾರ ನಡೆಯುವನಾಗಿದ್ದು ಅವನ ನಡತೆಯಿಂದಲೇ ಧನ್ಯನಾಗುವನು. ನಿಮ್ಮನ್ನ ವಾಕ್ಯ ನಡೆಸ್ಬಿಡ್ತದೆ ಪ್ರಿಯರೇ. ವಾಕ್ಯ ನಿಮ್ಮನ್ನ ಸರಿಯಾದ ನಡೆಸ್ತದೆ. ನೀವು ವಾಕ್ಯ ನೋಡ್ತಾ ಇರಬೇಕು. ಈ ತಿಂಗಳು ಈ ವಾರದಲ್ಲಿ ಬಂದಿರೋರು ಇನ್ನು 3 ವಾರ ಕಳೆದ ಮೇಲೆ ಬಂದರೆ ವಾರ ಆಲಯಕ್ಕೆ ಬರಬೇಕು. ಬಂದರೆ ಮಾತ್ರ ನಿಮ್ಗೆ ವಾಕ್ಯದ ಪ್ರಕಟಣೆ ಸಿಗೋದು. ನೀವು 15 ದಿವಸಕ್ಕೋ ತಿಂಗಳಿಗೆ ಒಂದ್ಸಲ ಬಂದರೆ ನೀವು ಕೊಟ್ಟ ವಾಕ್ಯನ ಮರ್ತು ಬಿಡ್ತೀರ. ಮರ್ತಾಗ ಏನಾಯಿತು, ನಿಮಗೆ ಯಾವ ಪಾಪ ಮಾಡಬೇಕು, ಯಾವ ಪಾಪ ಮಾಡಬಾರ್ದು, ಯಾವ ಧರ್ಮ ಪ್ರಕಾರ ನಡಿಬೇಕಂತ ನಿಮ್ಗೆ ಗೊತ್ತಾಗೋದಿಲ್ಲ. ಆಗ ನೀವು ತಪ್ಪಾದ ದಾರಿ ಸಿಕ್ಕಾಕೊಂಡಾಗ ನಿಮ್ಮ ಮನೆ ಅದ್ಭುತಗಳು ಕಡಿಮೆ ಆಗ್ತದೆ. ಗೊತ್ತಾಯ್ತು? ಅದಕ್ಕೇನೆ ವಾಕ್ಯವನ್ನು ಕೇಳುವವನು ಪ್ರಕಟಣೆ 1:3 ಓದ್ಬಿಡಪ್ಪ. ಕೊನೆಯ ವಾಕ್ಯ ನಾನು ಬರೋರ ವಾಕ್ಯ ಕೊಡ್ತೀನಿ. ಪ್ರಕಟಣೆ 1ನೇ ಅಧ್ಯಾಯ 3ನೇ ವಾಕ್ಯ ತಗೊಳ್ಳಿ. ಇದು ಪ್ರವಾದನೆ ವಾಕ್ಯಕ್ಕೆ ಸಂಬಂಧಪಟ್ಟಾಗೆ ಒಟ್ಟರೆ ವಾಕ್ಯಕ್ಕೆ ಸೇರಿಸ್ಕೊಂಡಾರೆ. ಇದನ್ನ ಓದಿ. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು ಕೇಳುವಂತವನು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತರು ಧನ್ಯರು. ಈ ಪ್ರವಾದನ ವಾಕ್ಯವನ್ನು ಓದುವಂತವನು, ಪ್ರವಾದನೆ ಕೇಳುವಂಥವರು, ಓದದೇ ಇರುವವರೇ. ನೀವು ವಾಕ್ಯನ ನೀವು ಚಿಪ್ಪಗೆ ಹಾಕೊಂಡು ಕೇಳಿದ್ರು ಕೂಡ ನಿಮ್ಗೆ ಆಶೀರ್ವಾದ ಇದೆ. ಬೆಳಿಗ್ಗೆ ಎದ್ದು ಸತಿಸ್ಪಷ್ಟ ವಾಕ್ಯನ ಕೇಳಿದ್ರೆ ನಿಮ್ಗೆ ಆಶೀರ್ವಾದ ಇದೆ.
ಅಲ್ಲೆಲ್ಲೂಯಾ. ಎಲ್ಲ ಈ ಕಡೆ ನೋಡವ, ಜನ ಬರೋರು ಬರಲಿ, ನೀವು ಯಾಕೆ ಈ ಥರ ಮಾಡ್ತೀರಾ? ಆಯ್ತಾ? ಮೆಟ್ಲು ಹತ್ಕೊಂಡ್ ಬಂದಾಗ ಬಿದ್ದಿಲ್ಲ, ಈಗ ಬಿದ್ದುಬಿಡ್ತಾರ ನಿಮ್ಮ ಮಾವ? ಪಾಪ ಮಾವನ ಮೇಲೆ ಎಷ್ಟೊಂದು ಅಕ್ಕರೆ ನೋಡಿ ಸೊಸೆಗೆ. ಅಲ್ಲೆಲ್ಲೂಯಾ. ಇಲ್ಲಿ ನೋಡಿ ದೇವ್ರ ವಾಕ್ಯದಲ್ಲಿ ಬರ್ತದೆ, ಈ ಪ್ರವಾದನ ವಾಕ್ಯನ ಓದುವಂಥವನು ಯಾರೆಲ್ಲ ಓದ್ತೀರಾ? ಕೈ ಎತ್ತಿ ಜೋರಾಗಿ. ಯಾರು ಓದೋರಿಗೆ ಕನ್ನಡ ಓದೋ ಗೊತ್ತಿಲ್ಲ ಯಾರಲ್ಲ? ಎತ್ತೆ ಯಾಕೆ ಡೌಟು? ಹೇಳ್ತಾನೆ ಓದುವಂತ ನೀವು ಭಾಗ್ಯವಂತರು. ಯಾರಿಗೆಲ್ಲ ಓದ್ಲಿಕ್ಕೆ ಬರೋದಿಲ್ಲ ಅವ್ರ ಕೈ ಎತ್ತಿ. ನಮ್ಮ ಸಭೆಯಲ್ಲಿ ತುಂಬ ಜನ ಓದ್ಲಿಕ್ಕೆ ಬರೋದಿಲ್ಲ. ಇವರಿಗೆ ಸ್ವಾಮಿ ಹೇಳ್ತಾರೆ, ನಾ ಏನು ಮಾಡೋಕ್ಕಲ್ಲ. ಈಗ ಆಯ್ತು. ಈಗ ವಾಕ್ಯವನ್ನು ಓದಲಿಕ್ಕೆ ಗೊತ್ತಿಲ್ಲದವರು ಕೇಳಬೇಕು. ಕೇಳುವಂಥವ್ರು ಯಾರು? ಮೊಬೈಲಲ್ಲಿ ಚಿಪ್ ಹಾಕೊಂಡು ಕೇಳಿ. ವಾರ ಚರ್ಚಿಗೆ ಬನ್ನಿ. ಚರ್ಚೆಲಿರೋ ವಾಕ್ಯ ಬೆಳಿಗ್ಗೆ ಎದ್ದ ತಕ್ಷಣ ಸತ್ಯಸ್ಪಷ್ಟ ವಾಕ್ಯನ ಕೇಳಿ. ಇಲ್ಲ ಪ್ರೇ ಮಾಡಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಕಾನ್ಫರೆನ್ಸ್ ಆಗ್ತಾರೆ, ದಯವಿಟ್ಟು ಕಾನ್ಫರೆನ್ಸ್ ಕಾಲಿಗೆ ಸೇರಿ. ಮೊಬೈಲ್ ಇಲ್ಲದಿರೋರಿಗೆಲ್ಲ ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರೇ ಮಾಡಿ ನಡೆಸ್ತಾರೆ, ಕೇಳಿ. ದಿನ ನಿಮ್ಗೆ ವಾಕ್ಯದಲ್ಲಿ ಬೋಧನೆ ಕೊಡ್ತಾರೆ. ನಮ್ಮ ಪವಿತ್ರ ಒಂದು ವಾರ ಸೇರ್ತಾಳೆ, ಮಾರನೇ ವಾರ ಇಲ್ಲೇ ಇಲ್ಲ. ಹಲೋ, ಪ್ರಾರ್ಥನೆ ಸೇರಿ ಕಾನ್ಫರೆನ್ಸ್. ಅಮ್ಮ ಮಾತಾಡಬೇಡಿ ಅಂಕಲ್, ಕೇಳಿಸ್ತಾ ಇದೆಯಾ? ಕಾನ್ಫರೆನ್ಸ್ ಕಾಲಿಗೆ ಸೇರು, ಪ್ರಾರ್ಥನೆ ಮಾಡಿ ಎಲ್ಲ ಸೇರಿ. ಯಾಕೆ ವಾಕ್ಯ ಸಿಗೋದಿಲ್ಲ? ವಾಕ್ಯ ಸಿಗ್ತಾನೆ ಬಿಡುಗಡೆ ಆಗ್ತದೆ. ನೋಡಿ ವಾಕ್ಯನ ಓದುವಂಥವನು, ಕೇಳುವಂಥವನು, ಅದರಲ್ಲಿ ಬಂದಿರೋ ಮಾತುಗಳ ಪ್ರಕಾರ ನಡೆಯುವಂಥವ್ರು ಯಾರು? ಧನ್ಯರು. ಆಗ ನೀವು ಧನ್ಯರಾಗಬೇಕಾ? ಇವತ್ತಿಂದ ಓದಿ ಕೇಳಿ ನಡೀರಿ. ಓದಿ ಕೆಳಗಡೆ ಇನ್ನು ಜೋರಾಗಿ ಎಲ್ಲರೂ ಓದಿ. ಈಗ ಅವು ನೆರವೇರೋ ಸಮಯ ಸಮೀಪವಾಗಿದೆ. ಅಂದರೆ ದೇವರ ವಾಕ್ಯ ನೆರವೇರೋ ಸಮಯ ಸಮೀಪ ಆಗಿದೆ. ಭೂಲೋಕದ ಅಂತ್ಯ ಯಾವಾಗ ಅಂತ ಹೇಳೋಕ್ಕಾಗೋದಿಲ್ಲ. ಭೂಲೋಕದ ಅಂತ್ಯ ಅಲ್ಲಿರಲಿ, ನನ್ನ ಅಂತ್ಯ ಯಾವಾಗ ನನಗೆ ಗೊತ್ತಿಲ್ಲ, ನಾನು ಯಾವಾಗ ಸಾಯ್ತಾನೆ ನನಗೆ ಗೊತ್ತಿಲ್ಲ. ಇದು ನೆರವೇರೋದ್ರ ಒಳಗಡೆ ನಾವು ಇದನ್ನು ಓದಬೇಕು, ಕೇಳಬೇಕು, ತಿಳ್ಕೋಬೇಕು. ಕೊನೆಯದಾಗಿ ನಾನು ಹೇಳ್ತಾ ಇದ್ದೀನಿ, ಕಳೆದ ವಾರದಲ್ಲಿ ವಾಕ್ಯ ಯಾರು? ಯೇಸು ಸ್ವಾಮಿ ಯಾರು? ವಾಕ್ಯ. ಅವರು 40 ಯಾಕೆ ಎತ್ತಿ ಬಂದು ತಿಳಿದ್ರು ಕಳೆದ ವಾರ ಕೊಟ್ಟೆ. ಈ ವಾರ ವಾಕ್ಯ ಓದುವನು ಎಂಥವನಾಗಿರ್ಬೇಕು ಅಂತ ಕೊಟ್ಟಿದ್ದೀನಿ. ಇನ್ನೂ ಸುಮಾರಿದೆ, ಬರೋವಾರ ಕೊಡ್ತೀನಿ. ನೆಕ್ಸ್ಟ್ ವೀಕ್ ವಾಕ್ಯ ಓದುವವನಿಗೆ ದೇವ್ರು ಏನು ಮಾಡ್ತಾರೆ ಅಂತ ತೋರಿಸ್ತೀನಿ. ವಾಕ್ಯ ಓದೋರಿಗೆ ದೇವ್ರು ಏನು ಮಾಡ್ತಾರೆ ತೋರಿಸ್ತೀನಿ. ಈಗೇನೆ ಈ ತಿಂಗಳು ಇಡೀ ಬರೀ ದೇವ್ರ ವಾಕ್ಯದ ಬಗ್ಗೆನೆ. ಯಾವುದ್ರ ಬಗ್ಗೆ? ದೇವರ ವಾಕ್ಯದ ಬಗ್ಗೆನೆ. ವಾಕ್ಯ ಓದೋದ್ರಿಂದ ಏನು ಪ್ರಯೋಜನ? ಫಸ್ಟ್ ವಾಕ್ಯ ಯಾರು? ಅಲ್ಲಿಂದ ವಾಕ್ಯನ ಓದೋರು ಯಾವ ಥರ ಇರಬೇಕು, ಮತ್ತು ವಾಕ್ಯ ಓದೋರಿಗೆ ದೇವರೇನು ಮಾಡ್ತಾರೆ, ಮತ್ತು ವಾಕ್ಯ ಓದೋದ್ರಿಂದ ಆಗುವಂಥ ಲಾಭಗಳೇನು, ಇದ್ರ ಬಗ್ಗೆನೇ ಈ ತಿಂಗಳು ಇಡೀ ವಾಕ್ಯ ಕೊಡ್ತೀನಿ. ದಯವಿಟ್ಟು ವಾಕ್ಯವನ್ನು ಈ ತಿಂಗಳು ಓದಿ ಅರ್ಥ ಮಾಡ್ಕೊಳ್ಳೋ ತಿಂಗಳಾಗಿ ಮಾರ್ಪಡಿಸೋಣ. ಆಮೇಲೆ ವಾಕ್ಯ ಓದಬೇಕು, ಕೇಳಬೇಕು, ಅದ್ರ ಪ್ರಕಾರ ನಡೆದು ನಾವು ಧನ್ಯರಾಗೋಣ. ಆಮೇಲೆ ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕದ ತಂದೆಯೇ, ಪ್ರಭು ಯೇಸು ನಾಮದಲ್ಲಿ ಕಳೆದ ವಾರದಲ್ಲಿ ಸ್ವಾಮಿ ವಾಕ್ಯ ಅಂತಂದರೆ ಏನು, ಬೈಬಲ್ ಅಂತಂದರೆ ಏನು, ವಾಕ್ಯ ಯಾರು ನಮಗೆ ತೋರಿಸ್ಕೊಟ್ಟಪ್ಪ. ಈ ವಾರದಲ್ಲಿ ಸ್ವಾಮಿ ನಮಗೆ ನೀನು ತೋರಿಸ್ಕೊಟ್ಟಿದ್ಯಾ. ವಾಕ್ಯ ನಾವು ಓದುವಂಥವ್ರು ಯಾವ ಥರ ಇರಬೇಕು ಅಂತೇಳಿ. ಮುಂದಿನ ವಾರದಲ್ಲಿ ವಾಕ್ಯದ ಬಗ್ಗೆ ಏನು ಪ್ರಕಟಣೆ ಕೊಡ್ತೀವೋ ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ ಸ್ವಾಮಿ. ಅಪ್ಪ, ಈ ಮಕ್ಕಳು ಇವತ್ತು ಒಂದು ಪ್ರತಿಜ್ಞೆ ಮಾಡಿದ್ದಾರೆ ಸ್ವಾಮಿ. ನಾನು ದಿನನಿತ್ಯ ಮೊಟ್ಟ ಮೊದಲನೇಗೆ ಆಲಯದ ಕ್ಯಾಲೆಂಡರ್ಲಿರೋ ಡೇಟ್ನ ವಾಕ್ಯನ ಫಸ್ಟ್ ಓದ್ತೀನಿ ಅಂತ ತೀರ್ಮಾನ ಮಾಡಿದ್ದಾರೆ ಸ್ವಾಮಿ. ಅದೇನು ವಾಕ್ಯದ ಓದೋದಿರೋರು ಕೇಳ್ಕೋಬೇಕು. ಕ್ಯಾಲೆಂಡರ್ಲಿ ಇವತ್ತೇನು ವಾಕ್ಯ ಇದೆ ಅಂತ ಕೇಳ್ಕೋಬೇಕು ಸ್ವಾಮಿ. ಎರಡನೇದಾಗಿ ಸ್ವಾಮಿ, ನಾನು ಕೂಡ ಸ್ವಾಮಿ ಆ ಥರ ಕೆಲಸ ಮಾಡಬೇಕು. ಎರಡನೇದಾಗಿ ಸ್ವಾಮಿ, ಬೈಬಲ್ ಪುಸ್ತಕದ ಒಂದು ಅಧ್ಯಾಯನಾದರೂ ಓದ್ತೀನಿ ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ದಾರೆ ಸ್ವಾಮಿ. 10 ನಿಮಿಷನಾದರೂ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳೋ ತೀರ್ಮಾನಕ್ಕೆ ಬಂದಿದ್ದಾರೆ ಸ್ವಾಮಿ. ಪ್ರಾರ್ಥನೆ ಗೊತ್ತಿಲ್ಲದಿದ್ರು ಕೂಡ ಯೇಸು ನಾಮದಲ್ಲಿ ಸ್ತೋತ್ರ, ಯೇಸು ನಾಮದಲ್ಲಿ ಸ್ತೋತ್ರ 10 ನಿಮಿಷನಾದರೂ ಹೇಳ್ಬೇಕಪ್ಪ. ಪ್ರಾರ್ಥನೆ ಮಾಡೋಕ್ಕೆ ಬರೆದಿದ್ರೂ ಪರವಾಗಿಲ್ಲ, ಯೇಸು ನಾಮ, ತಂದೆಯಾದ ದೇವರ ನಾಮ, ಪವಿತ್ರಾತ್ಮ ನಾಮ ಹೇಳ್ತಾ ಇದ್ರೆ ಅವ್ರಿಗೆ ಬಿಡುಗಡೆ ಆಗೋದು ಗ್ಯಾರಂಟಿ ಸ್ವಾಮಿ. ಅಪ್ಪ, ತ್ರಯೇಕ ದೇವರ ನಾಮವನ್ನು ಹೇಳಿದ್ರೆ ಬಿಡುಗಡೆ ಬರಲಿ ಸ್ವಾಮಿ. 10 ನಿಮಿಷನಾದರೂ ಇವರ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸು ಶಕ್ತಿನ ಕೊಡಪ್ಪ. ನನ್ನ ಕುಟುಂಬದಿಂದ ಹಿಡಿದು ನಮ್ಮ ಸಭೆ ಎಲ್ಲ ಸದಸ್ಯರುಗಳು ಕೂಡ ಯೇಸು ನಾಮದಲ್ಲಿ ಪ್ರಾರ್ಥನೆ ಆತ್ಮನ ಬಿಡುಗಡೆ ಮಾಡ್ತಿದ್ದೀವಿ ಸ್ವಾಮಿ. ವಾಕ್ಯ ಓದ್ಲಿಕ್ಕೆ ಶಕ್ತಿ ಬಲವನ್ನು ಕೊಡ್ತಿದ್ದೀವಿ ಸ್ವಾಮಿ. ಅದನ್ನು ಅರ್ಥ ಮಾಡ್ಲಿಕ್ಕೆ ಶಕ್ತಿನ ಕೊಡ್ತಾ ಇದ್ದೀವಿ. ನಿನ್ನ ನಾಮ ಒಂದೇ ಇದರ ಮೂಲಕ ಮಹಿಮೆಯಾಗಲಿ. ಪ್ರಭು ಯೇಸುವಿನ ಅಭಿಷೇಕದ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿ ಉಳ್ಳ ತಂದೆಯೇ. ಆಮೇನ್, ಆಮೇನ್.